ನಮಸ್ಕಾರ ಪ್ರೀತಿ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಫೆಬ್ರವರಿ 4ನೇ ತಾರೀಕು ಎಲ್ಲ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದಾರೆ. ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋಣ. ಆ ಭಗವಂತ ನಿಮ್ಮೆಲ್ಲರೂ ಕೂಡ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಮನದುಂಬಿ ಹಾರೈಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮ್ಮ ಜೋಡಿಯನ್ನು 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಬಾಳೋ ಹಾಗೆ ಆಶೀರ್ವದಿಸಲಿ ಅಂತೇಳಿ ನಾನು ಕೂಡ ಕೇಳ್ಕೊಳ್ತೀನಿ. ಅದೇ ರೀತಿ ಇವತ್ತು ವಿಶೇಷವಾಗಿ ಮಂಗಳವಾರ ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತಿದ್ದೀರಿ, ಹೊಸ ಜಾಬ್ ಇಂಟ್ರೆಸ್ಟ್ ಹೋಗ್ತಿದ್ದೀರಿ, ಅವರೆಲ್ಲರೂ ಕೂಡ ಶುಭವಾಗಲಿ, ಆ ಭಗವತಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಿದ್ದೀನಿ. ಸೊ ಎಂದಿನಂತೆ ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ನಡೀತಿದೆ, ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳ ಸುದ್ದಿ ಏನಿದೆ ಕೂಡ ನೋಡ್ತಾ ಹೋಗೋಣ. ಎಂದಿನಂತೆ ಪ್ರಶ್ನೋತ್ತರಗಳನ್ನಂತೂ ಕೇಳ್ತೀನಿ. ಸೊ ಅದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಕಿವಿ ಮಾತು ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ. ಸೊ ಕರೆ ಮಾಡುವಾಗ ದಯವಿಟ್ಟು ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡೋದು ಮರಿಬೇಡಿ, ಏಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ದರೂ ಕೂಡ ನಿಮ್ಮ ಮನೆಯ ಟಿ ವಿ ಪರದ ಮೇಲೆ ಈ ಕಾರ್ಯಕ್ರಮ ಪ್ರಸಾರ ಆಗಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗುತ್ತೆ. ಹಾಗೆ ದಯವಿಟ್ಟು ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ ನಮ್ಮ ಜೊತೆ ಮಾತಾಡಿ. ಅದರ ಜೊತೆಗೆ ಈ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗುತ್ತೆ. ಅಲ್ಲಿ ಕುಟುಂಬದ ಜೊತೆ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು ಅಂತಲೂ ಕೂಡ ನಮಗೆ ತಿಳಿಸ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ಲೂ ಕೂಡ ಅಪ್ಲೋಡ್ ಆಗುತ್ತೆ. ನೀವು ಯಾವಾಗ ಬೇಕಾದರೂ ನಮ್ಮ ಕಾರ್ಯಕ್ರಮವನ್ನು ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ನೋಡ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಂದರೆ V1 ವಾಹಿನಿಯ ಎಲ್ಲ ಲೈವ್ ಅಪ್ಡೇಟ್ಗಳು ನಿಮಗೆ ಸಿಗುತ್ತೆ. ಸೊ V1 ವಾಹಿನಿಯ ವತಿಯಿಂದ ಸಾಕಷ್ಟು ದಾವಣಗೆರೆ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ಬೇರೆ ಊರುಗಳಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೂಡ ಯೂಟ್ಯೂಬಲ್ಲಿ ನೇರ ಪ್ರಸಾರ ನೀಡಿರ್ತೀವಿ. ಸೊ ಎಷ್ಟೋ ಸಂದರ್ಭಗಳಲ್ಲಿ V1 ಚಾನಲ್ ಬರ್ತಾ ಇರಲ್ಲ, ಬಟ್ ಯೂಟ್ಯೂಬಲ್ಲಿ ಲೈವಲ್ಲಿ ಇರ್ತವೆ. ಆ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಆಸಕ್ತಿ ಇದ್ರೆ ನೀವು ಅದನ್ನು ನೋಡ್ಬೋದು. ಹಾಗಾಗಿ ತಾವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೂ ನಿಮ್ಮೆಲ್ಲ ಸ್ನೇಹಿತರಿಗೆ, ರಿಲೇಟಿವ್ಸ್ಗೆ ಎಲ್ರಿಗೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದಕ್ಕೆ ತಿಳಿಸಿ ಅಂತ ನಾನು ಕೇಳ್ಕೊಳ್ತಾ ಪ್ರಾರಂಭದಲ್ಲೇ ಒಂದು ಕರೆ ಬರ್ತದೆ, ಅವ್ರ ಜೊತೆ ಮಾತಾಡೋಣ. ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಸುನೀತಾ ಮೇಡಮ್, ಹೇಗಿದ್ದೀರಿ? ಕವಿತಾ ಮೇಡಮ್ ಸರ್. ಸಾರಿ ಕವಿತಾ ಮೇಡಮ್, ಹೇಗಿದ್ದೀರಿ? ಸೂಪರ್ ಸರ್. ತಿಂಡಿ ಆಯ್ತಾ? ಸರ್, ಟೊಮೆಟೊ ಗೊಜ್ಜು, ಅನ್ನ, ಮುದ್ದೆ, ಅನ್ನ ಸಾಂಬಾರ್. ವಾವ್, ಬೆಳಗ್ಗೆನೆ ಮುದ್ದೆ ಅನ್ನ ಸಾಂಬಾರ್. ರೆಗ್ಯುಲರ್ ಆಗಿ ಇರಲೇಬೇಕು ಸರ್ ನಮ್ಮ ಮನೇಲಿ ಮುದ್ದೆ. ಹೌದಾ, ವೆರಿ ಗುಡ್. ಸೊ ನೈಟ್ ಟೈಮ್ ಮಾತ್ರ ಚಪಾತಿ. ಓಕೆ, ಚಪಾತಿ, ರೊಟ್ಟಿ, ಅವಾಗ್ಲೂ ಒಂದೊಂದ್ ಟೈಮ್ ಬಸ್ಸಾಂಬಾರು, ಸಿಗಸಪ್ಪದು ಸಿಕ್ಕಾಗ ಮುದ್ದೆ ಇರುತ್ತೆ ರೆಗ್ಯುಲರ್ ಆಗಿ. ತುಂಬ ಒಂದು ಒಳ್ಳೆ ಮಾತೇ ಇದೆ, ರಾಗಿ ತಿಂದ ನಿರೋಗಿ ಆಗಿರ್ತಾನೆ ಅಂತ ಹೇಳಿ. ಆದ್ರೂ ನಮ್ಮ ಮನೇಲಿ ನಮ್ಮ ಅಮ್ಮಂಗೆ BP ಶುಗರ್ ಸರ್ ಸಣ್ಣವ್ರಿದ್ಕಿಂತನೂ ನಮ್ಮ ಅತ್ತೆ ಅವರು ಮುದ್ದೆನೇ ಊಟ ಮಾಡ್ಕೊಂಡ್ ಬಂದಿರೋದು. ಜಾಸ್ತಿ ಮುದ್ದೆ ಊಟ ಮಾಡಿದ್ರೆ ರೈಸನ್ನು ಊಟ ಮಾಡಲ್ಲ. ಓಕೆ, ಹಂಗಾದ್ರೂ BP ಶುಗರ್ ಮುದ್ದೆ ಉಂಡ್ರೆ ಬರಬಾರ್ದು ಅಂತೇನಿಲ್ಲ. ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದು ಕೂಡ ಕೆಲವೊಮ್ಮೆ ಕಾರಣ ಆಗುತ್ತೆ. ಕೆಲವೊಮ್ಮೆ ನಮ್ಮ ಜೀನ್ಸ್ ಅಂದರೆ ಪೂರ್ವಜನರಿಂದ ಕೂಡ ಕೆಲವೊಂದು ಕಾಯಿಲೆಗಳ ಬೆಳವಣಿಗೆ ಬರ್ತವೆ. ನಮ್ಮ ರಕ್ತದ ಗುಂಪು ಒಂದೇ ಇದ್ದಾಗ ಆ ರೀತಿಯ ಈಗ ನಮ್ಮ ಗಂಡನ ಮನೇಲಿ ಇವರಿಗೆ ಬಂದಿರೋದು, ಅವ್ರಿಗೆ ಯಾರಿಗೂ ಬಂದಿಲ್ಲ. ಅದೇ ಏನಾಗುತ್ತೆ ಅಂದ್ರೆ ಜೀನ್ಸ್ ಕ್ಯಾರಿ ಆಗತ್ತೆ. ಈಗ ಸಪೋಸ್ ನಮ್ಮ ತಂದೆ ಅಥವಾ ತಾಯಿದು ಬ್ಲಡ್ ಗ್ರೂಪ್ ನಮಗೆ ಬಂದಿದ್ರೆ ಆ ಸಂದರ್ಭಗಳಲ್ಲಿ 50 to 60% ಆ ಕಾಯಿಲೆ ಕ್ಯಾರಿ ಫಾರ್ವರ್ಡ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಲಾಗತ್ತೆ ವೈದ್ಯ ಲೋಕ. ಸೊ ಕೆಲವೊಮ್ಮೆ ಹಾಗೂ ಆಗುತ್ತೆ. ಕೆಲವೊಮ್ಮೆ ನಮ್ಮ ಲೈಫ್ ಸ್ಟೈಲ್ ಅಪ್ಪ ಅಮ್ಮಂಗೆ ಇರೋದಿಲ್ಲ, ನಮಗೆ ಬಂದ್ಬಿಟ್ಟಿರುತ್ತೆ. ಯಾಕೆಂದರೆ ನಮ್ಮ ಲೈಫ್ ಸ್ಟೈಲ್ ನಾವು ಹೇಗೆ ಇಟ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪನೂ ಕೆಲಸ ಮಾಡದೆ, ಬೆವರನ್ನು ಹಾರಿಸದೆ, ತಿಂದು ಉಂಡು ಮಲ್ಕೊಂಡಾಗ ಕೂಡ ಆ ರೀತಿ ಸಮಸ್ಯೆಗಳು ಆಗ್ತಿರುತ್ತೆ ಕೆಲವೊಮ್ಮೆ. ಎಸ್, ಒಳ್ಳೇದಾಗಲಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ ಮೇಡಮ್? ಅದೇ ಸರ್, ಸಂಡೇ ಒಂದು ಮುಹೂರ್ತಕ್ಕೆ ಹೋಗಿದ್ವಿ ನಿಮ್ಮ ಸೈಡ್ ಶಾಗ್ಲಿಗೆ. ಓಕೆ, ಹಾಂ. ಫೋಟೋಸ್ ಕಳಿಸಿದೆ, ನಮ್ಮ ಫ್ಯಾಮಿಲಿ ಫೋಟೋನ. ಇವತ್ತು ಕಳಿಸಿದ್ದೀರಾ? ಅಲ್ಲ, ಭಾನುವಾರನೇ ಕಳಿಸಿದ್ದೆ. ಭಾನುವಾರ ಕಳಿಸಿದ್ರಿ. ಅದೇ ಜೋಡಿ ಮದುವೆದಲ್ವಾ? ಹಾ ಸರ್, ಜೋಡಿ ಮದುವೆ. ನಿನ್ನೆನೆ ಪ್ರಸಾರ ಮಾಡಿದ್ವಿ ಅದನ್ನ. ಹೌದ್ರಾ? ಅದು ನಮ್ಮೂರಲ್ಲಿ ಬೇರೆ ಕುಂಭಾಭಿಷೇಕ ಇತ್ತು ಇಲ್ಲಿ ದೇವಸ್ಥಾನದಲ್ಲಿ, ರಾಮಾಂಜನೇಯ ಅಂತ ಮತ್ತೆ ಈಶ್ವರ ದೇವರದು. ಇವತ್ತು ಸ್ವಲ್ಪ ಫ್ರೀ ಆಗಿದ್ದೀವಿ ನೋಡ್ರಿ. ಹೌದಾ? ಸೊ ಹಾಗಿದ್ರೆ ನಿನ್ನೆದು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ. ಆಮೇಲೆ ಅವ್ರದ್ದು ವಿಡಿಯೋನು ಕಳಿಸಿದ್ದೆ ಮುಹೂರ್ತದ. ಅಂದ್ರೆ ಅದೇ ಇಂಥ ದಿನ ಮುಹೂರ್ತ ಇದೆ ಇಂಥ ಊರಿಂದು ಅಂದ್ಬಿಟ್ಟು ಅದನ್ನ ಶುಕ್ರವಾರ ಕಳಿಸಿದ್ದೆ. ಓಕೆ, ವಿಡಿಯೋಸ್ ಟ್ರೈ ಮಾಡ್ತೀವಮ್ಮ, ಆದ್ರೆ ನೋಡೋಣ. ಫೋಟೋ ಅಂತೂ ಹಾಕಿದೀವಿ. ನಿನ್ನೆ ಕಾರ್ಯಕ್ರಮ ನಮ್ಮ ಎರಡನೇ ಅಕ್ಕ ಬಾವ ಮತ್ತೆ ನಮ್ಮ ತಾಯಿ ಅವರಿಬ್ರು ಮೂವರು ಮಿಸ್ ಆಗಿದ್ದಾರೆ. ಅದ್ರಲ್ಲಿ ನಮ್ಮ ಅಕ್ಕನ ಫ್ಯಾಮಿಲಿ, ನಮ್ಮ ಮಕ್ಕಳು 2, ಅಕ್ಕನ ಮಕ್ಕಳು 2. ಓಕೆ, ಫುಲ್ ಎಲ್ರು ಮದ್ವೆಗೆ ಬಂದಿದ್ವಿ ನೋಡ್ರಿ. ಓಕೆ, ಸೂಪರ್. ಸೊ ಆ ಕಾರ್ಯಕ್ರಮದ ಫೋಟೋ ಈಗ ನಾವು ಆಲ್ರೆಡಿ ಪ್ರಸಾರ ಮಾಡಿದೀವಮ್ಮ. ನೀವು ಇವಾಗಲೇ ಹೋಗ್ಬಿಟ್ಟು ನಮಸ್ತೆ ದೇವನಗಿರಿ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಓಪನ್ ಮಾಡಿದ್ರೆ ನಿನ್ನೆ ಕಾರ್ಯಕ್ರಮ ಸರ್ಚ್ ಮಾಡಿದ್ರೆ 2 ಸರಿ ಹಾಕಿದೀವಿ ಫೋಟೋ.
ಹೌದ್ರಾ? ಅದು ನಿನ್ನೆ ಬಿಸಿ ಇದ್ವಾ ದೇವಸ್ಥಾನದಲ್ಲಿ, ಕಳಶ ಅಭಿಷೇಕ ಇತ್ತು, ನಾವು ಬೇರೆ ಕುಂಭ ಹೊತ್ತಿದ್ವಲ್ಲ, ಹ್ಞೂ ಹಂಗಾಗಿ ನೋಡ್ಲಿಕ್ಕೆ ಆಗ್ಲಿಲ್ಲ ಸರ್. ಓಕೆ, ಏನೇ ತೊಂದರೆ ಇಲ್ಲ. ಸೊ ಇವತ್ತು ನೈಟ್ ಬೇರೆ ರಿಲೇಷನ್ ಎಲ್ಲ ಬಂದಿದ್ರ ಗೆಸ್ಟ್ಗಳು, ಹ್ಞೂ ಹಂಗಾಗಿ ನೋಡಕ್ ಆಗ್ಲಿಲ್ಲ. ಬಟ್ ಇವಾಗ ಮಾತ್ರ ಫ್ರೀ ಇದೀವಿ, ನೋಡ್ತೀನಿ ಯೂಟ್ಯೂಬ್ ಅಲ್ಲಿ. ನೋಡಿ ನೋಡಿ ಸಿಗತ್ತೆ. ಸೊ ನೆನ್ನೆ ಹಾಕಿದ್ದೀವಿ ಆ ಫೋಟೋ. ಸೊ ಇನ್ನೊಮ್ಮೆ ನಿಮಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೀವಿ. ನಮ್ಮ ಟೆಕ್ನಿಕಲ್ ಹೆಡ್ ಇನ್ನೂ ಯಾಕೆ ಮತ್ತೆ ಯೂಟ್ಯೂಬಿಗೆ ಕಳಿಸ್ತೀರಿ, ಇಲ್ಲ ಇನ್ನೊಂದ್ಸಲ ತೋರಿಸ್ಬಿಡಿ ಅಂತೇಳಿ ತೋರಿಸ್ತಾ ಇದ್ದಾರೆ. ಫೋಟೋ ಬರ್ತಾ ಇದೆ ನೋಡಿಮ್ಮ. ಹೌದ್ರಾ? ವಿವನ್ ವಾಹಿನಿ ಪರದೆ ಮೇಲೆ ನಿಮ್ಮ ಫೋಟೋ, ನಿಮ್ಮ ಫ್ಯಾಮಿಲಿ ಫೋಟೋ ಎಲ್ಲ ಬರ್ತಾ ಇದೆ. ಅದೇನೆ ನಮ್ಮ ಫ್ಯಾಮಿಲಿ ಫೋಟೋ. ಎಸ್. ಸೊ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನಿನ್ನೆ ಕಾರ್ಯಕ್ರಮದಲ್ಲೂ ಕೂಡ ಪ್ರಸಾರ ಮಾಡಿದ್ವಿ, ಇನ್ನೊಮ್ಮೆ ಇವತ್ತು ಕೂಡ ಪ್ರಸಾರ ಮಾಡ್ತಿದ್ವಿ. ನಿನ್ನೆ ನೀವು ನೋಡಿಲ್ಲ ಅಂದ್ರಿ, ಅದಕ್ಕೋಸ್ಕರ. ಇವತ್ತು ವಿಶೇಷವಾಗಿ ರಥಸಪ್ತಮಿ ಇದೆ. ಸೊ ಒಂದರ್ಥದಲ್ಲಿ ಸೂರ್ಯನ ಹುಟ್ಟೋ ದಿವಸ ಅಂತಾನೆ ಹೇಳ್ಬೋದು. ಸೂರ್ಯ ತನ್ನ 7 ಅಶ್ವದ ಮೇಲೆ ಬರುವಂತ ಸೂರ್ಯದೇವ ನಮಸ್ಕಾರ ಪೂಜೆ ಮಾಡೋದ್ರಿಂದ ಸಕಲ ಆಯಸ್ಸು ಆರೋಗ್ಯ ಬರುತ್ತೆ. ಆಮೇಲೆ ಅದ್ರದ್ದೇನೋ ಮಂತ್ರನೂ ಇದೆ ಸರ್ ಅದ್ರಲ್ಲಿ. ನೈಟ್ ನಾನು ನೋಡಿದೆ, ಬಟ್ ಅದ್ ನೆನಪಾಗ್ತಾ ಇಲ್ಲ ಮಂತ್ರ. ಅದನ್ನ ಹೇಳ್ಬೋದಿತ್ತು. ನಾನು ಹೇಳ್ತೀನಿ, ಅನಂತರದಲ್ಲಿ ಆ ಮಂತ್ರವನ್ನ ಹೇಳ್ತೀನಿ. ಎಸ್, ತುಂಬ ವಿಶೇಷವಾಗಿರ್ತಕ್ಕಂಥ ದಿವಸ. ಸೊ ಇವತ್ತು ನಾವು ಮೈ ಮೇಲೆ 7 ಎಕ್ಕೆಯ ಎಲೆಗಳನ್ನ ಇಟ್ಕೊಂಡು ಸ್ನಾನ ಮಾಡಬೇಕು. ಸ್ನಾನ ಮಾಡೋದ್ರಿಂದ ಕರೆಕ್ಟ್. ಅದು ಸೂರ್ಯ ಉದಯ ಆಗೋಕ್ಕೂ ಮುಂಚೆ ಆಗೋ ಟೈಮಲ್ಲಿ ಮಾಡ್ಬೇಕು ಅದನ್ನ. ಹೌದು, ಮಾಡಬೇಕು. ಆದ್ರೆ ಯಾರ್ಯಾರು ಮಾಡಿಲ್ಲ ತೊಂದರೆ ಇಲ್ಲ, ಸಂಜೆ ಸೂರ್ಯ ಮುಳುಗೋದ್ರೊಳಗಾದ್ರೂ ಒಂದ್ಸರಿ ಎಕ್ಕೆ ಎಲೆಯನ್ನ ಮೈ ಮೇಲೆ ಇಟ್ಕೊಂಡು ಸ್ನಾನ ಮಾಡಿಬಿಡ್ಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಖಂಡಿತ ಸರ್. ನೈಟ್ ನಾನು ಸಾಯಂಕಾಲ ಮೊಬೈಲ್ ಅಲ್ಲಿ ನೋಡಿದೆ ಅದನ್ನೆಲ್ಲ. ತುಂಬಾ ವಿಶೇಷವಾಗಿರ್ತಕ್ಕಂಥ ದಿವಸ. ಚಿಕ್ಕ ವಯಸ್ಸಿನ ಏನು ಗೊತ್ತೇ ಇರ್ಲಿಲ್ಲ ಈ ತರ. ಆಮೇಲೆ ಮೊನ್ನೆ ಭಾನುವಾರ ಶಾರದಾ ದೇವಿದು ಹುಟ್ಟು ಹಬ್ಬ ಇತ್ತು. ಶಾರದೇದು ಹೌದು, ಬಸಂತ ಪಂಚಮಿ ಇತ್ತು. ಪಂಚಮಿ ಖಂಡಿತ ಸರ್. ಅದ್ನ ನಿಜವಾಗ್ಲೂ ಇವೆಲ್ಲ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಈ ಮೊಬೈಲು ಅಥವಾ ನಿಮ್ ಟೆಕ್ನಾಲಜಿ ಬಂದಿರೋದ್ರಿಂದ ಪ್ರತಿಯೊಂದನ್ನು ದಿನದಲ್ಲೂ ಹೊಸ ದಿನ ಅಂತ ಪರಿಚಯ ಆಗುತ್ತೆ ನೋಡ್ರಿ. ನಿಜ. ಆಕ್ಚುಲಿ ನಮ್ಗೆ ಎಷ್ಟು ಮುಂದುವರೆದಿದೆ ಅಂತ ಅಂದ್ರೆ 6 ಗ್ರಹಗಳನ್ನು ಕೂಡ ಒಂದೇ ಸಮಯದಲ್ಲಿ ನೋಡೋಂತ ಅದೃಷ್ಟ ನಮಗೆ ಸಿಕ್ಕಿದೆ. ನಿಜ. ಬಹುಶಃ ಈ ಶತಮಾನದಲ್ಲಿ ಇರೋರು ತುಂಬಾ ಪುಣ್ಯವಂತರು ಅಂತ ಅನ್ಸುತ್ತೆ. ಅದು ಕಲಿಯುಗದಲ್ಲಿ ಎಷ್ಟು ಹೋಗ್ಬೇಕು ಅದಕ್ಕೆ ಹೆಚ್ಚಾಗಿ ನಮಗೆ ಸಿಗ್ತಾ ಇದೆ ಕಲಿಯುಗದಲ್ಲಿ ಮಾಹಿತಿಗಳು. ಹೌದು. ಸೊ ಬಹುಶಃ ನಾವು ತುಂಬಾ ಪುಣ್ಯವಂತರು. ಅದಕ್ಕೆ 144 ವರ್ಷಗಳಿಗೊಮ್ಮೆ ನಡೀತಕ್ಕಂಥ ಮಹಾಕುಂಭ ಮೇಳ ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿದೆ. ನಿಜ ಖಂಡಿತ. ಎಂತೆಂತ ಸಾಧುಗಳು, ನಾಗ ಸಾಧುಗಳು, ಮಹಿಳಾ ಸಾಧುಗಳು. ಹೌದು, ನೋಡ್ಲಿಕ್ಕೆ ಒಂದು ಅಚ್ಚರಿ ಅನ್ಸುತ್ತೆ. ನಿಜ. ನಾವು ನೋಡ್ಲಿಕ್ಕೆ ಆಗಲ್ಲ. ಅಂದ್ರೆ ಇಂತ ಪುಣ್ಯವಂತರು ಹೋಗಿ ನೋಡ್ಬೋದು. ಬಟ್ ಆ ಪುಣ್ಯ ನಮಗೆ ಇಲ್ಲಿಂದಾನೇ ದೊರಕ್ತಾ ಇದೆ ಅಂದ್ರೆ ನಾವು ನಿಜವಾಗ್ಲೂ ಪುಣ್ಯವಂತರೆ. ಹೌದು, ಖಂಡಿತ. ಮುಂದಿನ 144 ವರ್ಷಕ್ಕೊಮ್ಮೆ ನಾವು ಇರ್ತೀವೋ ಹೆಂಗೋ, ಆಮೇಲೆ 122 ವರ್ಷಕ್ಕೊಮ್ಮೆ ಆ 6 ಗ್ರಹಗಳು ಒಮ್ಮೆ ಸೇರ್ತವೆ. ಆ ಟೈಮಲ್ಲೂ ನಾವ್ ಇರ್ತೀವೋ ಹೆಂಗೋ. ಬಟ್ ಈ ಶತಮಾನದಲ್ಲಿ ನಾವು ಪುಣ್ಯ ಮಾಡಿದೀವಿ ಅವನ್ನೆಲ್ಲ ನೋಡ್ಲಿಕ್ಕೆ. ನಿಜ. ಸೊ ಬಹುಶಃ ನಮ್ಮ ವಯಸ್ಸಿನಲ್ಲಿ ಯಾರೂ ಬದುಕಿರೋಕ್ಕೆ ಸಾಧ್ಯನೇ ಇಲ್ಲ ಅನ್ನತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಯಾಕೆಂದರೆ ನಾವೆಲ್ಲ ಈಗ 30s ಇದ್ದೀವಿ ಅಂದರೆ 144 ಅಂದರೆ 170 ವರ್ಷದವರೆಗೂ ನಾವು ಬದುಕಿರಬೇಕು. ಸೊ ಅದು ಅಸಾಧ್ಯವಾಗಿರ್ತಕ್ಕಂಥ ಮಾತು. ಸೊ ಹಾಗಾಗಿ ಈಗ ನಾವೇನು ಕಣ್ತುಂಬ ನೋಡ್ಕೊಳ್ತಾ ಇದ್ದೀವಿ ಅದೇ ಬಹುಶಃ ನಮ್ಮ ಪಾಲಿನ ಅದೃಷ್ಟ ಅಂತ ಅನ್ಸುತ್ತೆ. ಎಸ್, ಒಳ್ಳೇದಾಗ್ಲಿಮ್ಮ. ಸೊ ಒನ್ಸ್ ಅಗೇನ್ ನಿಮ್ಮ ಫೋಟೋ ಕಳಿಸಿದ್ದಕ್ಕೆ ಧನ್ಯವಾದಗಳು. ಸೊ ಒಂದು ಪ್ರಶ್ನೆ. ತುಂಬಾ ಧನ್ಯವಾದಗಳು ಸರ್. ನಾನು ಅದನ್ನೇ ನೋಡ್ತಾನೆ ಇದ್ದೀನಿ. ಲಾಸ್ಟ್ ಅಲ್ಲಿ ಈ ಕಡೆ ಬ್ಲೂ ಕಲರ್ ಸೀರೆ ಇರೋದೇ ನಾನು ನಮ್ಮ ಯಜಮಾನ್ರು. ಹೌದಾ? ಓಕೆ. ಇವಳು ಸಣ್ಣವಳು ನನ್ನ ಮಗಳು, ಇವಳು ನಮ್ಮ ಅಕ್ಕನ ಮಗಳು. ಓಕೆ. ಸೆಂಟ್ರಲ್ ಇರೋದು ನಮ್ಮ ಅಣ್ಣ, ಅದು ಅದಕ್ಕೆ ಪಿಂಕ್ ಕಲರ್ ಸೀರೆದು. ಈ ಕಡೆ ಗ್ರೀನ್ ಕಲರ್ ಸೀರೆಳು ನಮ್ಮ ತಮ್ಮನ ಹೆಂಡತಿ. ಈ ಕಡೆ ಲಾಸ್ಟ್ ಒನ್ ನಮ್ಮ ಅಕ್ಕ ಭಾವ. ಓಕೆ. ಸೊ ಕುಟುಂಬ ಪರಿವಾರ ಸಮೇತರಾಗಿ ಮದುವೆಗೆ ಹೋಗಿ ಆಶೀರ್ವಾದ ಮಾಡಿದಿರಾಗಿದ್ರೆ ಸರ್. ಖಂಡಿತ ಒಳ್ಳೆ ಸಂಬಂಧನೂ ಸಿಕ್ಕಿದೆ ಸರ್ ಅವ್ರಿಗೆ ಹುಡುಗರು ತುಂಬಾ ಒಳ್ಳೆಯವರು. ಅವ್ರಿಗೆ ಸರಿಯಾಗಿ ಹುಡುಗಿಯರು ಸಿಕ್ಕಿದ್ದಾರೆ. ಅದಕ್ಕೆ ತುಂಬಾ ಖುಷಿ ಪಡುವಂತ ವಿಷಯ. ಆಮೇಲೆ ಏನು ಗಲಾಟೆ ಗದ್ದಲ ಆಗ್ಲಿಲ್ಲ ಸರ್. ತುಂಬಾ ಚೆನ್ನಾಗಿ ಸಸೂತ್ರವಾಗಿ ಮದುವೆ ಆಯ್ತು. ಹೌದು. ಹಾಗಾದಾಗ ಹೆಣ್ಣಿನ ಕಡೆಯವರಿಗೂ ಒಂದು ಕಿರಿಕ್ ಇರುತ್ತೆ, ಅಥವಾ ಕುಡ್ದವ್ರು ಬಂದು ಏನಾದ್ರು ಕಿರಿಕ್ ಮಾಡ್ತಿರ್ತಾರೆ. ಬಟ್ ಏನು ಕಿರಿಕ್ ಆಗ್ಲಿಲ್ಲ. ಅದು ತುಂಬಾ ಸಂತೋಷ ತರುವಂತ ವಿಷಯ. ತುಂಬಾ ಸಮಾಧಾನ. ಯಾಕೆಂದ್ರೆ ಆ ಹೆಣ್ಣಿನ ಕಡೆಯವ್ರಿಗೂ ಕೂಡ ಅಷ್ಟೇ ಒಂದು ಆತಂಕ ಇರುತ್ತೆ, ಗಂಡಿನ ಕಡೆಯವ್ರಿಗೂ ಕೂಡ. ಗಂಡು ಮಕ್ಳದ್ ಹೆಂಗೋ ನಡೆಯುತ್ತೆ. ನಿಜ. ಏನಾದ್ರೂ ಪರವಾಗಿಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಿಜ. ಏನೇ ಹೆಣ್ಣು ಸಿಗೋದ್ ಕಷ್ಟ ಅಂದ್ರೂ, ಬಟ್ ಹೆಣ್ಣಿನ ಕಡೆ ಸ್ವಲ್ಪ ಮರುಗ್ಬೇಕಾಗುತ್ತೆ ಪ್ರತಿಯೊಂದು ವಿಷಯದಲ್ಲೂ. ಹೌದು. ಅವರು 4 ಜನ ಹೆಣ್ಮಕ್ಳು, ಇವ್ರು ಲಾಸ್ಟ್ನವರು. ಒಳ್ಳೇದಾಗ್ಲಿಮ್ಮ. ಸೊ ಎಲ್ಲ 2 ಜೋಡಿಗಳಿಗೆ ಆ ಭಗವಂತ ಆಶೀರ್ವಾದ ಆಯಸ್ಸು ಕೊಡಲಿ. ಸೊ ಆದಷ್ಟು ಬೇಗ ಸಂತಾನ ಪ್ರಾಪ್ತಿಯಾಗಲಿ, ಎಲ್ಲರೂ ಸಂತೋಷವಾಗಿರಲಿ ಸಹ ಕುಟುಂಬ ಅಂತ ಹೇಳಿ ನಾನು ಕೂಡ ಶುಭ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಖಂಡಿತ.
ಓಕೆ, ರಾಮಾಯಣವನ್ನು ಯಾವ ಭಾಷೆಯಲ್ಲಿ ರಚಿಸಲಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ. 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಮೊದಲನೇದು ಮೈಥಿಲಿ, ಎರಡನೇದು ಸಂಸ್ಕೃತ, ಮೂರನೇದು ಹಿಂದಿ, ನಾಲ್ಕನೇದು ಇಂಗ್ಲೀಷ್. ಹಿಂದಿ ಸರ್. ಹಿಂದಿನಾ? ಹಿಂದಿ. ಓಕೆ, ಸೊ ಒಂದು ವೇಳೆ ಹಿಂದಿ ತಪ್ಪು ಅಂತ ಆದರೆ ಯಾವುದನ್ನು ಚೂಸ್ ಮಾಡ್ತೀರಿ? ಸಂಸ್ಕೃತ. ಸಂಸ್ಕೃತ. ಎಸ್, ಸಂಸ್ಕೃತ ಹಿಂದಿಗಿಂತ ತುಂಬ ಪುರಾತನವಾಗಿರ್ತಕ್ಕಂಥ ಭಾಷೆ. ಎಸ್, ಸಂಸ್ಕೃತ ಸರಿಯಾಗಿರ್ತಕ್ಕಂಥ ಉತ್ತರ. ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ರಾಮಾಯಣವನ್ನು ಸಂಸ್ಕೃತ ಭಾಷೆಯಲ್ಲಿನೇ ಬರೆದಿದ್ದು. ಧನ್ಯವಾದಗಳಮ್ಮ, ಸರಿ ಉತ್ತರವನ್ನು ನೀಡಿದಿರಿ ಎರಡನೇ ಆಪ್ಷನ್ಸಲ್ಲಿ. ಒಳ್ಳೆಯದಾಗಲಿ. ಮತ್ತೊಮ್ಮೆ ತಮಗೆ, ತಮ್ಮ ಕುಟುಂಬದವರು ಎಲ್ಲರೂ ಕೂಡ ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ. ರಾಮಾಯಣ ಅಲ್ವಾ ಸರ್? ಇದನ್ನ ಗಣೇಶ ವಾಲ್ಮೀಕಿ ಇವ್ರು ಬರ್ದಿರೋದು. ಹೌದು, ವಾಲ್ಮೀಕಿ. ವಾಲ್ಮೀಕಿ ಮಹಾಶ್ರೀಗಳು ಗಣೇಶನಿಂದ ನೀರಲ್ಲೇ ಅವರ ಸೊಂಡ್ಲು, ಗಣಪತಿ ಒಂದು ಸೊಂಡ್ಲಿನಿಂದ ಪೆನ್ ಖಾಲಿ ಆಗುತ್ತೆ ಅವ್ರ ಲಿಪಿ ಬರೀಲಿಕ್ಕೆ. ಅದನ್ನ ಸೊಂಡ್ಲು ಕಿತ್ಕೊಂಡು ಅದನ್ನ ನೀರಲ್ಲೇ ಬರೀತಾರ ಅವರು. ಹಂಗಾಗಿ ಗಣಪತಿಗೆ ಒಂದ್ ಸೊಂಡ್ಲಿಲ್ಲ, ಒಂದ್ ಸೊಂಡ್ಲಿ ಇದೆ. ನಿಜ ನಿಜ. ಗೊತ್ತಾ ಕತೆ, ಸ್ಟೋರಿ ಗೊತ್ತು ಸರ್ ನಮಗೆ. ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ಸೊ ಆ ಕತೆಗಳನ್ನೆಲ್ಲ ಪುಟ್ ಮಕ್ಕಳಿಗೆ ಹೇಳ್ಕೊಡಿ, ತುಂಬಾ ಇನ್ಸ್ಪೈರ್ ಆಗ್ತಾರೆ. ರಾಮಾಯಣ ಮಹಾಭಾರತ ನಮ್ಗೆ ಎಷ್ಟು, ಅವರಿಗೆ ಮೆಮೊರಿ ತುಂಬಾ, ಈಗಿನ ಮಕ್ಕಳಿಗೆ ಮೆಮೊರಿ ತುಂಬಾ ಕಡಿಮೆ. ಹೌದು, ಪ್ರತಿಯೊಬ್ಬರಿಗೂ ಓದೋ ವಿಷಯದಲ್ಲಿ ಇರುತ್ತೆ ಟ್ಯಾಲೆಂಟ್. ಈ ರಾಮಾಯಣ ಮಹಾಭಾರತ ವಿಚಾರಕ್ಕೆ ಬಂದ್ರೆ ಆಲ್ಮೋಸ್ಟ್ ಒಂದ್ 75% ಹುಡುಗರಿಗೆ ತಲೆಗೆ ಹೋಗೋದು ಭಾರಿ ಕಷ್ಟ. ಹೌದು, ಖಂಡಿತ. ಇನ್ 25% ಏನ್ ಮಕ್ಕಳಿದಾವೋ ಅವರು ರಾಮಾಯಣ ಮಹಾಭಾರತದಲ್ಲಿ ಜೀನ್ಸೇ ಬಂದಿರುತ್ತೆ ಅವರಿಗೆ. ನಿಜ. ಈಗಿನ ಇವ್ರಿಗೆ ಆಲ್ಮೋಸ್ಟ್ ನನಗೆ ಗೊತ್ತಿರೋದ್ರಲ್ಲೇ ಹೇಳ್ತಾ ಇದ್ದೀನಿ. ಅದು ಅಲ್ಲದೆ ನಮಗೆ ಶಬರಿ ಪಾಠ ಇತ್ತು, ಹೌದು, ಏಕಲವ್ಯ ಇತ್ತು, ದ್ರೋಣಾಚಾರ್ಯರ್ದು ಇತ್ತು. ಬಟ್ ಈಗಿನ ಮಕ್ಕಳಲ್ಲಿ ಏನಿದೆ, ಪುನೀತ್ ರಾಜ್ಕುಮಾರ್ದು ಸಪೋಸ್ ಹೇಳ್ತಾ ಇರೋದು, ನಾನು ಅವ್ರು ತಪ್ಪು ಅಂತ ಹೇಳ್ತಾ ಇಲ್ಲ. ಓಕೆ, ಆತರ ಸಿನಿಮಾ ಆಕ್ಟರ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಕಥೆಗಳಾಗಿರ್ಬೋದು, ಆತರ ಹೇಳ್ಕೊಡ್ತಾ ಇದಾರೆ. ಬಟ್ ನಮಗೆ ಬಹಳ ಚೆನ್ನಾಗಿದ್ವು ಪಾಠಗಳು. ಆತರ ಪಾಠಗಳಿಲ್ಲ ಇವರಿಗೆ. ಸುಮ್ನೆ ಸಣ್ಣ ಮಗಳಿಗೆ ಕತೆ ಹೇಳ್ದಂಗೆ ಇರ್ತಾವ ಅಷ್ಟೇ. ಅವು ಆನೆ ಹೋಯ್ತು, ಬಂತು, ಕುದುರೆ ಹಾಕ್ತಿದ್ರು, ಆತರ ಇರ್ತಾವ ಅಷ್ಟೇ. ಅವು ನಮಗಿದ್ದ ಪಾಠ ತುಂಬಾ ತಿಳ್ಕೊಳ ಅಂತ ವಿಚಾರಗಳು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಅಂತ ವಿಚಾರಗಳಿದ್ವು. ನಿಜ ನಿಜ. ಈಗಿನ ಮಕ್ಳಿಗೆ ಅವೇನು ಇಲ್ಲ. ಆಮೇಲೆ ಅವಕ್ಕೆ ಪಾಠ ಸರಿಯಾಗಿ ಕೆಳಗಡೆ ಇವನು ಬರವು ಗಾದೆ ಮಾತುಗಳು. ಈಗ ಏನು ಬರ್ತಾ ಇಲ್ಲ ಸರ್ ಆಲ್ಮೋಸ್ಟ್. ಹೌದು ಹೌದು. ಸೊ ಮುಂಬರುವ ದಿನಗಳಲ್ಲಿ ಆದ್ರೂ ನಮ್ಮ ಪಠ್ಯಕ್ರಮ ಎಲ್ಲ ಸರಿಯಾಗಲಿ ಅಂತ ಹೇಳಿ ನಾವು ಕೂಡ ಆಶಯವನ್ನು ವ್ಯಕ್ತಪಡಿಸೋಣ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಒಳ್ಳೆಯದಾಗಲಿ, ಶುಭ ದಿನಮ್ಮ. ಥ್ಯಾಂಕ್ ಯು. ನಮಸ್ತೆ. ಎಸ್ ವೀಕ್ಷಕರೇ, ಸೊ ವಿಶೇಷವಾಗಿರ್ತಕ್ಕಂಥ ದಿವಸ ಇವತ್ತು. ನಮ್ಮೆಲ್ಲರ ಹಿಂದೂಗಳ ಪಾಲಿಗೆ ಅತ್ಯಂತ ಪವಿತ್ರವಾದ ದಿವಸ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ನಾವು ಸೂರ್ಯನನ್ನು ಜಗತ್ತಿಗೆ ಬೆಳಕು ನೀಡ್ತಕ್ಕಂಥ ದೇವರು ಅಂಥೇಳಿ ಆರಾಧಿಸ್ತೀವಿ, ಪೂಜಿಸ್ತೀವಿ, ವೈಭವೀಕರಿಸ್ತೀವಿ. ಏಕೆಂದರೆ ನಾವು ಪ್ರತಿನಿತ್ಯ ಆ ಸೂರ್ಯನನ್ನು ಎದ್ದ ತಕ್ಷಣ ನಮಸ್ಕಾರ ಮಾಡ್ತೀವಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ. ಹಲೋ. ಇವತ್ತು ವಿಶೇಷ ರಥಸಪ್ತಮಿ ಅಂತ ಹೇಳಿದ್ರಲ್ಲ ಸರ್? ಹೌದು ಹೌದು, ಸ್ವಲ್ಪ ಜೋರಾಗಿ ಮಾತಾಡಿಮ್ಮ, ನಿಮ್ಮ ವಾಯ್ಸ್ ತುಂಬ ಲೋ ಆಗಿ ಬರ್ತಿದೆ. ಹಾಂ ಹೇಳಿಮ್ಮ. ಇವತ್ತು ವಿಶೇಷವಾಗಿ ರಥಸಪ್ತಮಿ ಇದೆ. ಅದೇ ರೀತಿ ನಮ್ಮ ಕನ್ನಡದ ಪ್ರೀತಿಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕರಾಗಿರ್ತಕ್ಕಂಥ ಪಂಡಿತ್ ಭೀಮ್ಸೇನ್ ಜೋಶಿ ಅವರ ಹುಟ್ಟುಹಬ್ಬ ಕೂಡ ಹೌದು ಇವತ್ತು. ಸೊ ರಥಸಪ್ತಮಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿಮ್ಮ? ಭೀಮ್ಸೇನ್ ಜೋಶಿ ಅವರು ಒಳ್ಳೆ ಮ್ಯೂಸಿಷಿಯನ್ ಆಗಿದ್ರು. ಜಾಸ್ತಿ ಗೊತ್ತಿಲ್ಲ ಅವ್ರ ಬಗ್ಗೆ. ಸೊ ರಥಸಪ್ತಮಿ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ರಥಸಪ್ತಮಿ ಬಗ್ಗೆನೂ ಜಾಸ್ತಿ ಗೊತ್ತಿಲ್ಲ ಸರ್. ಓಕೆ, ಇವತ್ತು ವಿಶೇಷವಾಗಿರ್ತಕ್ಕಂಥ ದಿವಸ. ಸೊ ಸೂರ್ಯನ ಹುಟ್ಟು ದಿವಸ ಅಂತ ಹೇಳ್ಬೋದು. ಸೂರ್ಯ ತನ್ನ 7 ಅಶ್ವಪಥಗಳ ಮೇಲೆ ಬಂದು ಇವತ್ತು ಎಲ್ರಿಗೂ ಆಶೀರ್ವಾದವನ್ನು ಮಾಡ್ತಾನೆ. ಸೊ ಯಾರೆಲ್ಲ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ, ಸೊ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸ್ತಾ ಇರ್ತಾರೆ, ಅವರೆಲ್ಲರನ್ನ ಒಳಿತು ಮಾಡಲಿಕ್ಕೆ, ಬೆಳಕಿನಡೆಗೆ ಒಯ್ಯಲಿಕ್ಕೆ ಸೂರ್ಯ ತನ್ನ ಪಥವನ್ನು ಬದಲಿಸಿ ಇವತ್ತು ವಿಶೇಷವಾಗಿ ತನ್ನ 7 ಅಶ್ವಗಳ ಮೇಲೆ ಬರ್ತಾನೆ ಅಂತ ಒಂದು ಪ್ರತೀತಿ ಇದೆ. ಸೊ ವಿಶೇಷವಾಗಿ ಇವತ್ತು ಸ್ನಾನ ಮಾಡ್ತಕ್ಕಂಥವ್ರು 7 ಎಕ್ಕೆಯ ಎಲೆಗಳನ್ನು ಮೈ ಮತ್ತು ದೇಹದ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡೋದ್ರಿಂದ 7 ಜನ್ಮಕ್ಕೂ ಮಾಡಿರ್ತಕ್ಕಂಥ ಪಾಪಗಳಿಂದ ಮುಕ್ತರಾಗ್ತಾರೆ, ಅವರಿಗೆ ಮುಕ್ತಿ ಸಿಗತ್ತೆ ಅಂತ ಕೂಡ ಹೇಳಲಾಗತ್ತೆ. ಸೊ ವಿಶೇಷವಾಗಿರ್ತಕ್ಕಂಥ ಒಂದು ಶ್ಲೋಕವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ಸುಂದರ ಸಪಾಕರ್ಣ ವರ್ಣ ಮಹದಾಯ ಸಪ್ತಮ ಸ್ನಾನ ನಮಾಚರೇತ್ ಅಂಥೇಳಿ. ಸೊ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಮಾತು ಅಂತ ಹೇಳಿದ್ರೆ, ಸೊ ನಿಜಕ್ಕೂ ಕೂಡ ಆ ಭಗವಂತನನ್ನು
ಯಾವ ಯಾವ ರೀತಿಯಲ್ಲಿ ನಾವು ಪೂಜಿಸ್ಬೋದು ಅಂತ ಊಹೆ ಮಾಡಲಿಕ್ಕೂ ಸಾಧ್ಯನೇ ಇಲ್ಲ. ಸೊ ನಮ್ಮ ಕಣ್ಣೆದುರಿಗೆ ಕಾಣ್ತಕ್ಕಂಥ ದೇವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸೂರ್ಯನನ್ನು. ಹೌದು. ಎಸ್, ಬಹುಶಃ ಸೂರ್ಯನ ಬೆಳಕಿರಲಿಲ್ಲ ಅಂದರೆ ಈ ಜೀವನ ಜಾನುವಾರುಗಳು ಯಾವುದು ಕೂಡ ಬದುಕಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಹಾಗೆ ಕಲ್ಪನೆ ಮಾಡ್ಕೊಳಕ್ಕೆ ಆಗೋದಿಲ್ಲ. ಹೌದು. ಎಸ್, ಸೊ ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋಕೆ ಇಷ್ಟಪಡ್ತೀರಾ ಮೇಡಮ್? ಇಲ್ಲ ಸರ್. ಓಕೆ. ಸೊ ಇವತ್ತಿನಿಂದ ವಿಶೇಷವಾಗಿ ತರಳಬಾಳು ಹುಣ್ಣಿಮೆ ಕೂಡ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಿರುತ್ತೆ ಸರ್, ಕಲ್ಚರಲ್ ಪ್ರೋಗ್ರಾಮ್ಸ್ ಮತ್ತೆ ತಿಳ್ಕೊಳ್ಳೋಂಥ ವಿಚಾರಗಳು ಇರುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚೆನ್ನಾಗಿರುತ್ತೆ. ಹೌದು, ಚೆನ್ನಾಗಿರುತ್ತೆ ಸರ್. ಸಾಧ್ಯವಾದ್ರೆ ನಾವು ಹೋಗ್ಬೇಕು. ಖಂಡಿತ. ತಂದೆಯವ್ರ ನೇಟಿವ್ ಪ್ಲೇಸ್ ಅಲ್ಲೇ ಇರೋದು, ಭರಮಸಾಗರದ ಹತ್ರನೇ. ಹೋಗ್ಬೇಕು ಸರ್. ಬಹುಶಃ ಫೆಬ್ರವರಿ 12ನೇ ತಾರೀಕುವರೆಗೂ ಇದಿರುತ್ತೆ. ಇವತ್ತಿನಿಂದ 9 ದಿವಸಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಈ ತರಳಬಾಳು ಹುಣ್ಣಿಮೆ ನಡೆಯುತ್ತೆ. ಪೂಜ್ಯ ಗುರುಗಳ ದಿವ್ಯ ಸಾನ್ನಿಧ್ಯದ ಇರುತ್ತೆ. ಮುಖ್ಯಮಂತ್ರಿಗಳಾದಿಯಾಗಿ, ಕೇಂದ್ರ ಮಂತ್ರಿಗಳಾದಿಯಾಗಿ ಸಾಕಷ್ಟು ಜನ ರಾಜಕಾರಣಿಗಳು, ಚಲನಚಿತ್ರ ನಟರು, ಅದೇ ರೀತಿ ಸಂಗೀತ ಕ್ಷೇತ್ರದ ದಿಗ್ಗಜರು ತುಂಬ ಜನ ಬರ್ತಾರೆ. ಅಲ್ಲಿ ಒಂದು ದೊಡ್ಡ ಭಕ್ತರ ಸಮೂಹವೇ ಕೂಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬೇರೆ ಕಡೆ ಎಲ್ಲ ಹೋಗಿದ್ದು, ಈ ಸಲನೂ ಹೋಗ್ಬೇಕು. ಸೊ ತುಂಬ ಒಂದು ಅದ್ಭುತವಾಗಿರ್ತಕ್ಕಂಥ ಪವರ್ಫುಲ್ ಕ್ಷೇತ್ರದಲ್ಲಿ ಈ ಬಾರಿ ನಡೀತಾ ಇದೆ. ಸ್ವಕ್ಷೇತ್ರದಲ್ಲೇ, ಭರಮಸಾಗರದಲ್ಲೇ ನಡೀತಾ ಇದೆ. ಸೊ ಮಧುವಣಗಿತ್ತಿ ಅಂತ ಸಿಂಗಾರಗೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಭರಮಸಾಗರ ಎಲ್ಲೆಲ್ಲೂ ಕೂಡ ತರಳು ತೋರಣಗಳಿಂದ ಭಕ್ತರಿಗೋಸ್ಕರ ಕೈ ಬೀಸಿ ಕರೀತಾ ಇದೆ. ಅದ್ಭುತವಾಗಿರ್ತಕ್ಕಂಥದ್ದನ್ನು ನೋಡೋದಕ್ಕೆ ತುಂಬ ಸಿಗತ್ತೆ. ಓಕೆ, ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಆಮೇಲೆ ಎಲ್ಲ ಭಕ್ತರಿಗೆ ಒಂದು ಕಿವಿ ಮಾತು, ಈ ಒಂದು ವೇದಿಕೆ ಇರ್ತಕ್ಕಂಥದ್ದು ಬೈಪಾಸ್ ಹತ್ತಿರದಲ್ಲೇ ಇದೆ. ಸೊ ದಯಮಾಡಿ ರಾತ್ರಿ ಹೊತ್ತಾಗಿರೋದ್ರಿಂದ ಒಂದು ಸ್ವಲ್ಪ ಆ ಕಡೆ ಈ ಕಡೆ ನೋಡಿಕೊಂಡು ಓಡಾಡಿ. ಸಾಧ್ಯವಾದಷ್ಟು ಬೈಪಾಸನ್ನು ಯಾರು ಅನಾವಶ್ಯಕವಾಗಿ ದಾಟೋದಕ್ಕೆ ಪ್ರಯತ್ನವನ್ನು ಮಾಡಬೇಡಿ. ಏಕೆಂದರೆ ತುಂಬ ವೆಹಿಕಲ್ಸ್ಗಳು ತುಂಬ ಜೋರಾಗಿ ಬರ್ತಾ ಇರ್ತವೆ. ಯಾರಿಗೂ ಅನ್ಯಥಾ ತೊಂದರೆ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಒಂದು ಸಣ್ಣ ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಹೋಗಿ ಬನ್ನಿ, ಗುರುಗಳ ದರ್ಶನವನ್ನು ಪಡ್ಕೊಳ್ಳಿ. ಎಲ್ಲ ಪೂಜ್ಯರ ದರ್ಶನ, ಆಶೀರ್ವಾದ ಎಲ್ರಿಗೂ ಸಿಗಲಿ ತರಳಬಾಳು ಹುಣ್ಣಿಮೆದು ಅಂತ ಕೇಳ್ತೀನಿ. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ ಮೇಡಮ್? ದೆಹಲಿಯ ಕೆಂಪುಕೋಟೆಯಲ್ಲಿ ಸ್ವಾತಂತ್ರ್ಯ ದಿನದಂದು ರಾಷ್ಟ್ರಧ್ವಜವನ್ನು ಯಾರು ಹಾರಿಸ್ತಾರೆ ಅಂಥೇಳಿ. ಆ್ಯಕ್ಚುಲಿ ನಮ್ಮದ್ರಲ್ಲಿ ಬೇರೆ ಬೇರೆ ಸಮಾರಂಭಗಳಲ್ಲಿ ಬೇರೆ ಬೇರೆಯವರು ಒಂದು ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ, ಅಂದರೆ ಧ್ವಜಾರೋಹಣವನ್ನು ಮಾಡ್ತಾರೆ. ಸೊ ಅದರಲ್ಲಿ ವಿಶೇಷವಾಗಿ ಸ್ವಾತಂತ್ರ್ಯ ದಿನದಂದು ಯಾರು ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ ಅಂಥೇಳಿ 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದು ಪ್ರಧಾನಮಂತ್ರಿಯವರು, ಎರಡನೇದು ಅಧ್ಯಕ್ಷರು, ಮೂರನೇದು ಮುಖ್ಯ ನ್ಯಾಯಾಧೀಶರು, 4ನೇದು ರಾಜ್ಯಪಾಲರು. ಓಕೆ, ಎಸ್. ಸ್ವಾತಂತ್ರ್ಯ ದಿವಸದ ದಿವಸ ಮಾತ್ರ ಮಾನ್ಯ ಪ್ರಧಾನಮಂತ್ರಿಗಳೇ ಒಂದು ಧ್ವಜಾರೋಹಣವನ್ನು ಮಾಡ್ತಾರೆ. ಆದರೆ ಗಣರಾಜ್ಯೋತ್ಸವದ ದಿವಸ ಮಾನ್ಯ ರಾಷ್ಟ್ರಪತಿಗಳು ಧ್ವಜಾರೋಹಣವನ್ನು ಮಾಡ್ತಾರೆ. ಸೊ ನಾನು ಮೊನ್ನೆ ಕೂಡ ಹೇಳಿದ್ದೆ, ಸ್ವಾತಂತ್ರ್ಯ ದಿನಾಚರಣೆಗೆ ಮತ್ತು ಇದಕ್ಕೆ ಗಣರಾಜ್ಯೋತ್ಸವಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಏನು ಅಂದರೆ ಸ್ವಾತಂತ್ರ್ಯದ ದಿವಸ ಏನಾಗುತ್ತೆ ಅಂದರೆ ಫ್ಲಾಗನ್ನು ಕೆಳಗಡೆಯಿಂದ ಮೇಲಕ್ಕೆ ಕಳಿಸಿ ಮೇಲೆ ಹಾರಿಸ್ತೀವಿ. ಆದರೆ ಏನು ಗಣರಾಜ್ಯೋತ್ಸವ ದಿವಸ ಏನಿರುತ್ತೆ, ಫ್ಲಾಗ್ ಆಲ್ರೆಡಿ ಮೇಲಿರುತ್ತೆ, ಆ ಮೇಲಿರ್ತಕ್ಕಂಥ ಫ್ಲಾಗನ್ನು ಬಿಚ್ಚುವಂಥ ಕೆಲಸವನ್ನು ಮಾಡ್ತಾರೆ ರಾಷ್ಟ್ರಪತಿಗಳು. ಸೊ ಅದು ಒಂದು ಸ್ವಾತಂತ್ರ್ಯ ದಿನ ದಿವಸ ಏನು ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರಲ್ಲ, ಅದು ಆ್ಯಕ್ಚುಲಿ ವಿಜಯದ ಸಂಕೇತ. ನಾವು ಬ್ರಿಟಿಷರನ್ನು ಅವ್ರ ಫ್ಲಾಗ್ ಕೆಳಗೆ ಇಳಿತಾ ಇರುತ್ತೆ, ಹಾಗಾಗಿ ನಮ್ಮ ಫ್ಲಾಗ್ ವಿಜಯದ ಸಂಕೇತವಾಗಿ ಅವತ್ತು ಮೇಲೆ ಹೋಗುತ್ತೆ. ಸೊ ಇದು ಇರ್ತಕ್ಕಂಥ ಒಂದು ಪುಟ್ಟ ವ್ಯತ್ಯಾಸ. ತುಂಬ ಜನ ಇದನ್ನು ಗುರುತಿಸೋದಿಲ್ಲ, ಎಲ್ಲರೂ ಕೂಡ ಫ್ಲಾಗ್ ಹಾಸ್ಟಿಂಗ್ ಅಂತ ಹೇಳ್ಬಿಡ್ತಾರೆ ಕಾಮನ್ ಆಗಿ. ಬಟ್ ಇದೊಂದು ಸಣ್ಣ ವ್ಯತ್ಯಾಸ, ಎಲ್ಲರೂ ಗೊತ್ತಿರಲಿ ಅಂತ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಕರೆ ಮಾಡಿದ್ದಕ್ಕೆ. ಇವತ್ತು ವಿಶೇಷವಾಗಿ ಮಂಗಳವಾರ ಆಗಿರೋದ್ರಿಂದ ಏನಾದರೂ ಹೊಸ ರೆಸಿಪಿ ಹೇಳ್ಕೊಡ್ತೀರಾ ಅಥವಾ ಯಾವುದಾದ್ರು ಒಂದು ದೇವಿ ಮೇಲೆ ಭಕ್ತಿಗೀತೆ? ಓಕೆ ಮೇಡಮ್, ಹೇಳಿ. ಶೃಂಗೇರಿ ಶಾರದೆ ಕೊಲ್ಲೂರ ಮೂಕಾಂತಿ, ಎಲ್ಲರ ಕಾಪಾಡು ನಮ್ಮೂರ ದೇವತೆ. ಧನ್ಯವಾದಗಳು ಮಾ. ಸೊ ತುಂಬ ಸುಂದರವಾಗಿರ್ತಕ್ಕಂಥ ದೇವಿಯ ಗೀತೆಯನ್ನು ಹಾಡಿದ್ರಿ. ಸೊ ಒಳ್ಳೆಯದಾಗಲಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಎಲ್ಲರೂ ಕೂಡ ರಕ್ತ ಸಪ್ತಮಿಯ ಹಾರ್ದಿಕ ಶುಭಾಶಯ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಮಾ. ಥ್ಯಾಂಕ್ ಯು ಸೊ ಮಚ್ ಮಾ. ನಮಸ್ತೆ.
ಎಸ್ ವೀಕ್ಷಕರೇ, ಮುಂದಿನ ಒಂದು ಪ್ರಶ್ನೆಯನ್ನು ಕೇಳಿಬಿಟ್ಟು ಅದಾದ ನಂತರ ಇನ್ನಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ಸೊ ಮುಂದಿನ ಪ್ರಶ್ನೆ, ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿದೆ ಅಂಥೇಳಿ. ಸೊ ತುಂಬ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ, ಆದರೂ ಕೂಡ ಕೆಲವೊಮ್ಮೆ ಜಿಲ್ಲೆಗಳು ಆ ಕಡೆ ಈ ಕಡೆ ಅದಲು ಬದಲಾದಾಗ ಒಂದಷ್ಟು ಕನ್ಫ್ಯೂಷನ್ಸ್ ಆಗುತ್ತೆ. ವಿಶ್ವವಿಖ್ಯಾತ ಜೋಗ ಜಲಪಾತ ಅಂತಲೇ ಹೇಳ್ಬೋದು. ಸೊ ಅದರಲ್ಲೂ ಕೂಡ ಎಲ್ಲರೂ ಆ ಒಂದು ಜೋಗ ಜಲಪಾತಕ್ಕೆ ಬಂದಾಗ ಅದ್ಭುತವಾಗಿದೆ ಅಂಥೇಳಿ ಹೊಗಳ್ತಾ ಇದ್ರಂತೆ. ನಮ್ಮ ಪ್ರೀತಿಯ ಸರ್ ಎಂ ವಿಶ್ವೇಶ್ವರಯ್ಯವರು ಅದನ್ನು ನೋಡಿದಾಗ ತುಂಬ ಬೇಸರ ಪಟ್ಕೊಂಡ್ರಂತೆ. ಆವಾಗ ಅವ್ರಿಗೊಬ್ಬರು ಕೇಳ್ತಾರಂತೆ ಬ್ರಿಟಿಷ್ ಅಧಿಕಾರಿಗಳು, ಏನು ನಾವೆಲ್ಲ ಇಷ್ಟೊಂದು ಖುಷಿಯಾಗಿದ್ದೀವಿ, ಇಷ್ಟೊಂದು ಎಂಜಾಯ್ ಮಾಡ್ತಿದ್ದೀವಿ, ನೀರನ್ನು ನೋಡಿಕೊಂಡು ಇಷ್ಟು ಮೇಲಿಂದ ಬೀಳ್ತದೆ, ಇಷ್ಟು ಪ್ರಕೃತಿಯ ರಮಣೀಯ ಸೌಂದರ್ಯ ಇದು, ನೀವು ಖುಷಿ ಪಡೋದು ಬದಲು ಬೇಜಾರು ಮಾಡ್ಕೊಳ್ತೀರಾ ಅಂತ ಕೇಳಿದಾಗ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಒಂದು ಮಾತನ್ನು ಹೇಳ್ತಾರೆ, ಖಂಡಿತ ಇದು ನನಗೆ ತುಂಬ ಹೆಮ್ಮೆ, ಇದು ನಮ್ಮ ಒಂದು ಕರ್ನಾಟಕ ರಾಜ್ಯದ್ದು ಜಗದ್ವಿಖ್ಯಾತವಾಗಿರ್ತಕ್ಕಂಥ ಜೋಗ ಜಲಪಾತ, ತುಂಬ ಸಂತೋಷ. ಆದರೆ ಇಲ್ಲಿ ಇಷ್ಟೊಂದು ಪವರ್ಫುಲ್ ಎನರ್ಜಿ ಇದೆ, ಅದು ಜಸ್ಟ್ ವೇಸ್ಟಾಗಿ ಹೋಗ್ತಾ ಇದೆ. ಇಲ್ಲಿಂದ ನಾವು ಮನಸ್ಸು ಮಾಡಿದ್ರೆ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಸಂಪೂರ್ಣ ರಾಜ್ಯಕ್ಕೆ ಕೊಡೋಷ್ಟು ಶಕ್ತಿ ನಮಗಿದೆ ಅಂಥೇಳಿ ಹೇಳ್ತಾರೆ. ನೋಡಿ ಎಂಥ ಒಂದು ಯೋಚನೆ, ಆ ಒಂದು ಥಿಂಕಿಂಗಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಸೊ ಅದು ಬಹುಶಃ ನಮ್ಮ ಕನ್ನಡಿಗರಿಗೆ ಇರ್ತಕ್ಕಂಥ ತಾಕತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ನಮಸ್ತೆ. ಹಲೋ ಹಲೋ ದಾವಣಗೆರೆ ಸರ್. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು? ಸರ್ ನನ್ನ ಹೆಸರು ಗುರುಮೂರ್ತಿ ಅಂತ ಹೇಳಿ, ನಾವು ಮೊಳಸಿರಿಗೆರೆಯಿಂದ. ಹೊಳೆಸಿರಿಗೆರೆ. ಸರ್ ಇವತ್ತು ತಳಬಾಣುವ ಕಾರ್ಯಕ್ರಮ ಇದೆಯಲ್ಲ, ಹಾಂ, ಎಲ್ಲಾ ಭಕ್ತರಿಗೆ ಆಧಾರದ ಸ್ವಾಗತ ಹೇಳ್ತೀವಿ. ಖಂಡಿತ ಸರ್. ಬೆಳಗ್ಗೆಯಿಂದ ಆಲ್ರೆಡಿ ನಾನು 3 ಸರಿ ಹೇಳಿದೆ, ಮೊನ್ನೆ ಡೈಲಿ ಹೇಳ್ತಾನೆ ಇದ್ದೀವಿ ಸರ್. ಡೈಲಿ ಹೇಳ್ತಾನೆ ಇದ್ದೀವಿ ಸರ್ ನಮ್ಮ V1 ವಾಹಿನಿಯಲ್ಲಿ. ಹಲೋ, ಕೇಳ್ತಾ ಇಲ್ಲ ಸರ್. ನೀವು ಬಹುಶಃ ಸ್ಪೀಕರ್ ಆನ್ ಮಾಡಿದಿರಿ ಅಂತ ಅನ್ಸುತ್ತೆ. ಹೇಳಿ ಸರ್. ಸರ್ ನಮ್ಮ V1 ವಾಹಿನಿ ಇವತ್ತಿಂದ ಪ್ರತಿ ದಿವಸ ಹೇಳ್ತಾನೆ ಇದ್ದೀವಿ. ಇವತ್ತಿನಿಂದ 9 ದಿವಸಗಳ ಕಾಲ ನಡೀತಾ ಇದೆ, ಎಲ್ಲರೂ ಹೋಗಿ ಬನ್ನಿ ಅಂತ ನಾವು ಹೇಳ್ತಾನೆ ಇದ್ದೀವಿ ಸರ್. ಅಲ್ಲ, ಈಗ ನಾವು ನಿಮ್ಮ ಕಾರ್ಯಕ್ರಮ ದಿನ ಸಂಜೆ ನೋಡ್ತೇನೆ ನಾನು. ಓಕೆ ಸರ್. ಯಾಕಂದ್ರೆ ನಿಮ್ಮಲ್ಲಿ ಕಾರ್ಯಕ್ರಮ ಯಾವ ರೀತಿ ಮೂರ್ತದಲ್ಲಿ ಹೆಂಗೆ ಹೇಳ್ತೀರಿ, ನಿರುದ್ಯೋಗಿಗಳು ಅಂತ ನಾನು ಬಹಳ ಖುಷಿ ಪಟ್ಟಿದ್ದೀನಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ನಿಮ್ಮಿಂದ ತಿಳ್ಕೊಳ್ಳೋದು ನಾನು ನಿರುದ್ಯೋಗಿಗಳಿಗೆ ನಾನು ಹೇಳ್ತೇನೆ, ನಿಮ್ಗೆ ನೋಡಪ್ಪ ನೀವು ನೋಡ್ರಿ ಇಷ್ಟೊಂದು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಓಕೆ ಸರ್, ಓಕೆ. ಹಾಗೆ ಒಂದು ನಿಮ್ಮಲ್ಲಿ ಒಂದು ಮನವಿ ಸರ್. ಖಂಡಿತ ಸರ್, ಹೇಳಿ. ಈ ಕಾರ್ಯಕ್ರಮವನ್ನು ತಾವು ನಿಮ್ಮ ಇದು ಒಂದು ವಾಹಿನಿಯಲ್ಲಿ ಟೆಲಿಕಾಸ್ಟ್ ಮಾಡ್ಲಿಕ್ಕಾಗುತ್ತಾ ಅಂತ ಕೇಳ್ತಾರೆ ಸರ್. ಖಂಡಿತ ಪ್ರತಿ ದಿವಸ ಸಾಯಂಕಾಲ 7 ಗಂಟೆಯಿಂದ ನಮ್ಮಲ್ಲಿ ಕಾರ್ಯಕ್ರಮ ನೇರ ಪ್ರಸಾರ ಬರುತ್ತೆ. ತುಂಬಾ ಧನ್ಯವಾದಗಳು ಸರ್. ನೀವೇ ರೆಡಿ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಫ್ರೀ ಮಾಡಿದ್ಕೊಳ್ಳೋಕೆ ನಿಮಗೆ ತುಂಬಾ ಧನ್ಯವಾದಗಳು. ನಿಮ್ಮ ಪ್ರೀತಿಗೆ ನಾವು ಆಭಾರಿಗಳಾಗಿದ್ದೇವೆ. ಅದಕ್ಕೆ ನೀವು ಹೇಳೋದಕ್ಕಿಂತ ಮುಂಚೆನೇ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಪ್ರತಿ ದಿವಸ ಸಾಯಂಕಾಲ 7 ಗಂಟೆಯಿಂದ ಕಾರ್ಯಕ್ರಮ ಹೆಚ್ಚು ಕಡಿಮೆ ಮುಗಿಯೋವರೆಗೂ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಎಷ್ಟೊತ್ತು ಸಾಧ್ಯವಾಗುತ್ತೆ ಅಷ್ಟೊತ್ತು ಪ್ರಸಾರ ಮಾಡ್ತೀವಿ ಸರ್. ಬಹಳ ಬೈಕ್ಗಳೆಲ್ಲ ಹೋಗಾರಗಳು ಇದು ಮಾಡ್ತಿದ್ದಾರೆ. ಹೌದು ಸರಿಯಾಗಿ ಇನ್ನೂ ಸರಿ ಮಾಡ್ತೇನೆ ಮತ್ತೆ ಯಾವತ್ತ. ಆಗಲಿ ಸರ್, ಒಳ್ಳೇದಾಗಲಿ. ಧನ್ಯವಾದಗಳು ಸರ್. ಆಯ್ತು ಸರ್, ಓಕೆ ಸರ್, ನಮಸ್ತೆ. ಎಸ್, ನಾನು ಅನಂತರದಲ್ಲಿ ಅದನ್ನು ಹೇಳಬೇಕು ಅಂತ ಅಂದ್ಕೊಂಡೆ. ಸೊ ದೊಡ್ಡವರು ಕರೆ ಮಾಡಿದ್ದಕ್ಕೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಯಾರ್ಯಾರಿಗೆ ತರಳಬಾಳು ಹುಣ್ಣಿಮೆಗೆ ಅಲ್ಲಿ ನೇರವಾಗಿ ಹೋಗಿ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಪ್ರಾಬ್ಲಮ್ ಇರ್ತದೆ, ಅಂಥವ್ರಿಗೋಸ್ಕರ ನಮ್ಮ V1 ವಾಹಿನಿಯಲ್ಲಿ ಸಾಯಂಕಾಲ 7 ಗಂಟೆಯಿಂದ ಈ ಒಂದು ನೇರ ಪ್ರಸಾರದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸೊ ನೀವು ನಿಮ್ಮ ಮನೆಗಳಲ್ಲಿಯೇ ಕೂತ್ಕೊಂಡು V1 ವಾಹಿನಿಯ ಮೂಲಕ ನಮಸ್ತೆ ದೇವನಗರಿಯ ಒಂದು ಚಾನಲ್ ಮೂಲಕ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮವನ್ನು ಮನೇಲಿ ಕೂತ್ಕೊಂಡು ವೀಕ್ಷಿಸ್ಬೋದು. ಸೊ ಯಾರು ಮಿಸ್ ಮಾಡ್ಕೋಬೇಡಿ. ಯಾರೆಲ್ಲ ಅಲ್ಲಿಗೆ ಸಾಧ್ಯವಾಗುತ್ತೆ ಹೋಗಿ ಬನ್ನಿ. ಖಂಡಿತವಾಗ್ಲೂ ಗುರುಗಳ ನೇರ ದರ್ಶನ ಪಡ್ಕೊಳ್ಳಿ, ಆಶೀರ್ವಾದ ಪಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ವಯಸ್ಸಾಗಿರ್ತಕ್ಕಂಥವ್ರು, ಅಲ್ಲಿ ಹೋಗೋಕ್ಕಾಗದೇ ಇರ್ತಕ್ಕಂಥವ್ರು, ಯಾಕೆಂದರೆ ಕಾರ್ಯಕ್ರಮ ಸಂಜೆಯಿಂದ ಪ್ರಾರಂಭ ಆಗುತ್ತೆ, ಸಂಜೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ, ಟ್ರಾವೆಲಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತಕ್ಕಂಥವ್ರು ದಯವಿಟ್ಟು V1 ವಾಹಿನಿಯಲ್ಲಿ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನೋಡ್ಬೋದು. 9 ದಿವಸಗಳ ಕಾಲವೂ ಕೂಡ ನಮ್ಮ V1 ವಾಹಿನಿಯಲ್ಲಿ ಇದು ನೇರ ಪ್ರಸಾರದಲ್ಲಿ ಇರುತ್ತೆ. ಸೊ ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ತಪ್ಪದೆ ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಯೂಟ್ಯೂಬಲ್ಲೂ ಕೂಡ ಬರೆದು ತಿಳಿಸಿ ಅಂಥೇಳಿ ನಾನು ತಿಳಿಸ್ತಾ ಇದ್ದೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ತಿಪ್ಪೇಶ್ ಅಂತ ಸರ್. ತಿಪ್ಪೇಶ್, ಹೇಳಿ ಸರ್. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇವತ್ತು ಯಾರೆಲ್ಲ ಹುಟ್ಟಿದಬ್ಬ ಆಚರಿಸ್ತಾರ ಅವರಿಗೆಲ್ಲ ಹುಟ್ಟಿದಬ್ಬದ ಶುಭಾಶಯಗಳು ಸರ್. ಧನ್ಯವಾದಗಳು ಸರ್. ಮೊದಲು ಟಿವಿ ವ್ಯಾಲ್ಯೂಮ್ ಒಂಚೂರು ಮ್ಯೂಟ್ ಮಾಡಿಬಿಡಿ ಸರ್ ಪ್ಲೀಸ್. ನಮ್ಮ ವಾಯ್ಸ್ ನಮಗೆ ಕೇಳ್ತಾ ಇದೆ, ಸೊ ಏನೂ ಮಾತಾಡೋಕ್ಕಾಗಲ್ಲ ನಾನು. ಓಕೆ ಸರ್, ಬಂದು ತಾಟಿಲ್ಲ, ಹೊರಗಡೆ ಬನ್ನಿ. ಓಕೆ, ಹೇಳಿ ಸರ್. ಯಾವೂರಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ನಾವು ದೇವರಹಳ್ಳಿ ಸರ್, ಚನ್ನಗಿರಿ ತಾಲೂಕು ದೇವರಹಳ್ಳಿ. ಓಕೆ.
ಸೊ ಧನ್ಯವಾದಗಳು ಸರ್. ನಿಮಗೆ ಎಲ್ಲರ ಕಡೆಯಿಂದನೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನೀವು ಹೇಳಿರೋ ಹಾಗೆ ನಿಮ್ಮ ಕಡೆಯಿಂದ ಎಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಓಕೆ ಸರ್. ಧನ್ಯವಾದಗಳು ಸರ್. ಏನು ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದಾ ತಾವು? ಸರ್ ನಾವು ಕೇಬಲ್ ಆಪರೇಟರ್ ಸರ್. ಕೇಬಲ್ ಆಪರೇಟರ್. ಓ, ನಮ್ಮ ಬಳಗದವ್ರೆ, ತುಂಬಾ ಸಂತೋಷ. ಕೇಬಲ್ನರು ಓಕೆ ತುಂಬಾ ಜನ ಇಲ್ಲಿ ವೀಕ್ಷಣೆ ಮಾಡ್ತಾರೆ ಸರ್ ಅದ ಚಾನಲ್. ಓಕೆ ಹಾಗಾಗಿ ನಾವೆಲ್ಲ ನೋಡ್ತಿರ್ತೀವಿ ಸರ್. ಬೆಳಿಗ್ಗೆಯಿಂದ ಇಲ್ಲಿವರೆಗೂ ನಿಮ್ ಪ್ರೋಗ್ರಾಮ್ ಮುಗಿಯೋ ತನಕಲು ಕಂಟಿನ್ಯೂ ಚಾನಲ್ಗಳು ಸರ್. ಬೈ ಮಿಸ್ ಆದ ತಕ್ಷಣ ಏನಾರೇ ಈ ತಾಂತ್ರಿಕ ಕಾರಣದಿಂದ ಏನಾರೇ ತೊಂದರೆ ಆಗಿ ಅಲ್ಲಿ ಆಫ್ ಆಗ್ಬಿಟ್ರು ಚಾನಲ್ಗಳು, ಏನ್ ಫೋನಿನ ಮೇಲೆ ಫೋನ್ ಸರ್. ನಮಗೆ ತುಂಬಾ ದೇವ್ರ ಚಾನಲ್ ಬರ್ತಿತ್ತು, ಹಂಗೆ ಕಟ್ ಆತು. ನನ್ ಮೈಲಾರಲಿಂಗಪ್ಪನ್ ಬರ್ತಿತ್ತು, ನಮ್ದು ಎಲ್ಲ ಮುಂದ್ ಬರ್ತಿತ್ತು ಅಂತ ಒಬ್ರು ಎಲ್ಲಾ ಭಕ್ತರು ಸರ್ ತುಂಬಾ. ಹಾಗಾಗಿ ಆ ಚಾನಲ್ ಅಂತೂ ತುಂಬಾ ವೀಕ್ಷಣೆ ಮಾಡ್ತಾರೆ ಸರ್. 2 ಚಾನಲ್ ನಾನು ಯಾವಾಗ್ಲೂ ಹೋದಾಗೆಲ್ಲ ಅವ್ರಿಗೆ ಹೇಳಿ ಬರ್ತನಪ್ಪ, ಏನಾರೇ ತೊಂದ್ರೆ ಆಗ್ಲಿ ನಮ್ಮ 2 ಚಾನಲ್ ತೆಗಿಯಂಗಿಲ್ಲ ಅಂತ. ಹಾಗಾಗಿ ತುಂಬಾ ಜನ ವೀಕ್ಷಣೆ ಮಾಡ್ತಾರೆ ಸರ್. ನಿಮ್ ಪ್ರೋಗ್ರಾಮ್ ಇಂದಂತೂ ಚೆನ್ನಾಗಿರುತ್ತಪ್ಪ. ನಮ್ ದೇವಸ್ಥಾನದ ಒಂದ್ಸಲಿ ಇದ್ ಮಾಡ್ಸೋದ್ರಾಗೆ ಅಂತಿರ್ತಾರೆ. ಇಲ್ಲಿ ದೇವಸ್ಥಾನದ ಭಾರಿ ಭಕ್ತಿ ಸರ್. ಇಲ್ಲಿ ಲಕ್ಷ್ಮೀ ರಂಗನಾಥ ಸ್ವಾಮಿ, ಹುಡುಗಿರಿ ಲಕ್ಷ್ಮೀ ರಂಗನಾಥ ಸ್ವಾಮಿ ಅಂತ ದೇವಸ್ಥಾನ ಸರ್. ಇಲ್ಲಿ ಕೇಳಿದೀನಿ ಸರ್, ಬಂದಿದ್ದೀನಿ ಕೂಡ ಅಲ್ಲಿಗೆ. ಚೆನ್ನಾಗಿದೆ ಸರ್. ಅದು ಒಂದ್ ಸ್ವಲ್ಪ ಅದು ಪ್ರೋಗ್ರಾಮ್ಗಳು ಕೆಲವೊಂದು ಟೈಮ್ ಹೊಸಲ ನಾನು ಮಾಡಿದಾಗ ನೀವು ಒಂದ್ ಸ್ವಲ್ಪ ಫೋಟೋಗಳು ಹಾಕ್ರಿ ಏನಿದ್ರಿ. ಹೌದು ಸರ್, ಹೌದು. ಕೆಲವು ಅವು ಯಾವ್ದೋ ಯೂಟ್ಯೂಬ್ ನಲ್ಲಿ ಇದೆ ಸರ್. ಅದು ನಾನು ಯೂಟ್ಯೂಬಿನ ತಗೊಂಡು ನಮ್ಮ ಚಾನಲ್ ಅಪ್ಲೋಡ್ ಮಾಡಕ್ ಬರೋದಿಲ್ಲ. ಸೊ ನೀವು ಪರ್ಸನಲ್ ಆಗಿ ನಂಗೆ ಏನಾರು ಕಳ್ಸಿಕೊಟ್ರಿ ಅಂದ್ರೆ ಇದೇ ನಂಬರ್ಗೆ ನಾವು ಅದನ್ನ ಹಾಕ್ಬೋದು ಸರ್. ಪ್ರೋಗ್ರಾಮ್ ಇದ್ದಾಗ ಮುಂಚೆ ಸ್ವಲ್ಪ ಫೋಟೋಗಳು ಹಾಕಿರಿ, ಅದನ್ನ ಅದ್ರ ಬಗ್ಗೆ ಇದು ಮಾಡ್ತಾರಲ್ಲ ಸರ್. ಖಂಡಿತ ಸರ್, ಖಂಡಿತ. ಪಾಂಪ್ಲೆಟ್ಸ್ ಇದ್ರೆ ಅದನ್ನ ಪಾಂಪ್ಲೆಟ್ಸ್ ನಮಗೆ ಕಳಿಸ್ಬಿಡಿ. ಮೊದಲೇ ತಿಳಿಸ್ತೀವಿ. ಅಲ್ಲಿಗೆ ಬರ್ತಕ್ಕಂಥ ಭಕ್ತರಿಗೂ ಕೂಡ ಸಹಾಯ ಆಗತ್ತೆ. ಸಾಧ್ಯವಾದ್ರೆ ನಾವು ಏನಾದ್ರು ಒಂದು ಪ್ಲಾನ್ ಮಾಡ್ಕೊಂಡು ಯಾವ ತರ ಒಂದ್ ದಿವಸ ಬಂದು ಜಾತ್ರೆ ಟೈಮಲ್ಲಿ ಶೂಟಿಂಗ್ ಕೂಡ ಮಾಡ್ಬೋದು. ಹೌದ್ ಸರ್. ಒಳ್ಳೆ ಪ್ರೋಗ್ರಾಮ್, ಒಳ್ಳೆ ಇದನ್ ಮಾಡ್ತದ್ರಿ. ಒಂಥರ ಚೆನ್ನಾಗಿರುತ್ತೆ. ನಮಗೆ ಲೋಕಲ್ ಚಾನಲ್ ಆಗಿ ಅದು ಎಲ್ಲ ಇದು ಮಾಡೋದು ಚೆನ್ನಾಗಿರುತ್ತೆ ಸರ್. ನಮ್ಮ ಎಲ್ಲ ಸಿಬ್ಬಂದಿ ಪರವಾಗಿ ನಿಮಗೊಂದು ದೊಡ್ಡ ನಮಸ್ಕಾರ ಸರ್. ಯಾಕೆಂದ್ರೆ ನಿಮ್ಮ ಮೂಲಕ 100 ಮನೆಗಳಿಗೆ ಚಾನಲ್ ತಲುಪುತ್ತೆ. ಸೊ ನಮ್ಮನ್ನ ನೀವು ಅವ್ರ ಮೇಲೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಎಲ್ರ ವತಿಯಿಂದ ನಿಮ್ಗೆ ನಮಸ್ಕಾರಗಳು ಸರ್. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಒಳ್ಳೇದಾಗ್ಲಿ ಸರ್. ಪಾಂಪ್ಲೆಟ್ಸ್ ಅಥವಾ ವಿಡಿಯೋಸ್ ಏನಾರು ಇದ್ರೆ ನಮ್ಗೆ ಕಳಿಸ್ಕೊಡಿ ಸರ್ ಪರ್ಸನಲ್ ಆಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ಯಾವರೇ ಹುಟ್ಟಿದಬ್ಬದ ಇದ್ರೆ ಕಳಿಸಿರಿ, ಇದು ಮಾಡ್ತಾರಲ್ಲ ಸರ್. ಖಂಡಿತ ಕಳಿಸ್ಕೊಡಿ ಸರ್. ಫ್ರೀ ಆಗಿ ಸರ್ ಮಾಡ್ತೀನಿ. ಬೇರೆ ಹೇಳ್ತಿರ್ತೀನಿ. ಆಯ್ತು ಸರ್. ಹುಟ್ಟಿದಬ್ಬದ್ದು ಆನಿವರ್ಸರಿದೆಲ್ಲ ಫ್ರೀ ಆಗಿ ಹಾಕ್ತೀವಿ ಸರ್. ಓಕೆ ಸರ್. ಥ್ಯಾಂಕ್ ಯು. ಎಸ್, ನಮ್ಮ ವೃತ್ತಿ ಬಾಂಧವರು, ನಮ್ಮ ಕೇಬಲ್ ಆಪ್ರೇಟರ್ಗಳು. ಸೊ ಬೇರೆ ಹಳ್ಳಿಗಳಿಗೆ, ಎಲ್ಲ ಮನೆಗಳಿಗೆ ಏನಾದರೂ ಇವತ್ತು ನಮ್ಮ V1 ವಾಹಿನಿ ತಲುಪ್ತಾ ಇದೆ ಅಂದರೆ ಇಂಥ 100 ಜನ ಕೇಬಲ್ ಆಪ್ರೇಟರ್ಗಳ ಒಂದು ಸತತ ಪರಿಶ್ರಮ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾವೇನೋ ಇಲ್ಲಿ ನಿಂತ್ಕೊಂಡು ಕ್ಯಾಮ್ರಾ ಮುಂದೆ ಸ್ಟೈಲಾಗಿ ಮಾತಾಡ್ತೀವಿ, ಬಟ್ ಅವರು ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ಎಲ್ಲೆಲ್ಲೋ ವಯರ್ ಕಟ್ ಆಗಿಬಿಟ್ಟಿರುತ್ತೆ. ಕೆಲವೊಮ್ಮೆ ಇಲಿಗಳು ಕಟ್ ಮಾಡ್ತವೆ, ಕೆಲವೊಮ್ಮೆ ಈ ಮಂಗಗಳು ಹಾರಿ ವಯರ್ಗಳು ಕಟ್ಟಾಗ್ತವೆ. ಸಾಕಷ್ಟು ತೊಂದರೆಗಳಿರುತ್ತೆ. ಎಲ್ಲೋ ಒಂದು ಕಡೆ ಕರೆಂಟ್ ಪಾಸಾಗಿ ಶಾಕ್ ಹೊಡೆಸ್ಕೋತಾರೆ. ಅವೆಲ್ಲವನ್ನ ಮೆಟ್ಟಿ ನಿಂತು ನಿಮ್ಮ ಮನೆಗಳಿಗೆ ಚಾನಲ್ಗಳು ಯಾವುದೇ ರೀತಿ ಅಡೆತಡೆ ಇಲ್ಲದೆ ಬರಬೇಕು ಅಂದರೆ ಈ ಎಲ್ಲ ಕೇಬಲ್ ಆಪ್ರೇಟರ್ಗಳ ಒಂದು ಶ್ರಮ ತುಂಬ ದೊಡ್ಡದಾಗತ್ತೆ. ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥವ್ರು ಸಿಬ್ಬಂದಿಯವ್ರ ಶ್ರಮ ತುಂಬ ದೊಡ್ಡದಾಗತ್ತೆ. ಸೊ ಅವರೆಲ್ಲರೂ ಕೂಡ ನಿಮ್ಮ ವತಿಯಿಂದ ಮತ್ತೊಮ್ಮೆ ಹ್ಯಾಟ್ಸ್ ಆಫ್ ಹೇಳ್ತಿದ್ದೀನಿ. ನಿಮ್ಮ ನಿರಂತರ ಸೇವೆ ಹೀಗೆ ಮುಂದುವರಿಲಿ. ನಾವೆಲ್ಲರೂ ಸೇರಿ ಇನ್ನಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ಮಾತಾಡಿ, ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸ್ತಾ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋಣ ಅಂತ ಕೇಳ್ಕೊಳ್ತಾ ಮುಂದಿನ ಪ್ರಶ್ನೆಯನ್ನು ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿದೆ ಅಂಥೇಳಿ. ಸೊ ತುಂಬ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. 4 ಆಪ್ಷನ್ಸ್ ಕೂಡ ಕೊಡ್ತಾ ಇದ್ದೀನಿ. ಮೊದಲನೇದು ಚಿತ್ರದುರ್ಗ ಜಿಲ್ಲೆ, 2ನೇದು ಶಿವಮೊಗ್ಗ ಜಿಲ್ಲೆ, 3ನೇದು ಕೊಡಗು. ಅತ್ಯಂತ ಫೇಮಸ್ ಆಗಿರ್ತಕ್ಕಂಥ ಟೂರಿಸ್ಟ್ ಪ್ಲೇಸ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ, ಕೊಡಗು. ಅದೇ ರೀತಿ ಮತ್ತೊಂದು ಪ್ರಸಿದ್ಧ ಪ್ರವಾಸಿ ತಾಣ ಉತ್ತರ ಕನ್ನಡ. ನೋಡೋಣ ಯಾವ 4 ಜಿಲ್ಲೆಗಳಲ್ಲಿ ಈ ಒಂದು ಜೋಗ ಜಲಪಾತ ಬರುತ್ತೆ ಅಂಥೇಳಿ. ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಅಮ್ಮ. ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ. ತುಂಬ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಬಹುಶಃ ನೆಟ್ವರ್ಕ್ ಸರಿಯಾದ ರೀತಿಯಲ್ಲಿ ಸಂಪರ್ಕ ಸಾಧ್ಯವಾಗಲಿಲ್ಲ ಅಂತ ಅನ್ಕೋತೀನಿ. ಎಸ್, ಇವತ್ತು ನಮ್ಮ ಕನ್ನಡಿಗರಾಗಿರ್ತಕ್ಕಂಥ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕ, ಕನ್ನಡಿಗ ಪಂಡಿತ ಭೀಮ್ಸೇನ್ ಜೋಶಿ ಅವರ ಹುಟ್ಟುಹಬ್ಬ. ಇವರು 1922 ಫೆಬ್ರವರಿ 4ನೇ ತಾರೀಕು ಜನಿಸಿದರು. ಗದಗ ಜಿಲ್ಲೆಯ ರೋಣದಲ್ಲಿ ಇವರು ಜನಿಸಿದರು. ಸೊ ಗುರುಗಳು ಗವಾಯಿ ಗಂಧರ್ವಗಳ ಬಳಿ ಒಂದು ಸಂಗೀತ ಅಭ್ಯಾಸ ಮಾಡಿರ್ತಕ್ಕಂಥ ಪೂಜ್ಯರು. ಸೊ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಇನ್ನಷ್ಟು ವಿಚಾರಗಳನ್ನ ಆಮೇಲೆ ತಿಳಿಸ್ತೀನಿ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು?
ವೀಣಾ ಅಂತ. ವೀಣಾ, ಹೇಳಿ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಬಸವಪಟ್ನ. ಬಸವಪಟ್ನ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲರ ಹಾಗೇನಿಲ್ಲ, ಪ್ರಶ್ನೆ ಕೇಳಲ್ಲ ಅದಕ್ಕೆ ಉತ್ತರ ಹೇಳೋಣ ಅಂತ. ಹೇಳಿಮ್ಮ, ಹೇಳಿ. ಸೊ ಹೋಗಿದ್ದೀರಾ ಯಾವತ್ತಾದ್ರೂ ಜೋಗಕ್ಕೆ? ಇಲ್ಲ ಸರ್, ಹೋಗಿಲ್ಲ. ಹೋಗಿಲ್ಲ ಅಂದರೆ ತುಂಬ ಮಿಸ್ ಮಾಡ್ಕೊಂಡಿದ್ದೀರಿ. ಮೊದಲು ಜೋಗಕ್ಕೊಮ್ಮೆ ಹೋಗಿ ಬಂದುಬಿಡಿ. ಏನೇ ಪ್ರಶ್ನೆಗೆ ಉತ್ತರ ಗೊತ್ತಿದೆ ಅಂದರೆ ಹೇಳಿಬಿಡಿಮ್ಮ. ನೋಡೋಣ, ಟ್ರೈ ಮಾಡೋಣ, ಹೇಳಿಸ್ ನೋಡೋಣ. ಓಕೆ. ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿದೆ ಅಂತ ಹೇಳಿ? ಚಿತ್ರದುರ್ಗ, ಶಿವಮೊಗ್ಗ, ಕೊಡಗು, ಉತ್ತರ ಕನ್ನಡ. ಶಿವಮೊಗ್ಗ ಸರ್. ಶಿವಮೊಗ್ಗ ಶೋರಾ? ಅನ್ಕೊಂಡಿ ಸರ್, ನೋಡೋಣ ಅಂತ. ಓಕೆ. ಎಸ್ ಶಿವಮೊಗ್ಗ ಜಿಲ್ಲೆಯಲ್ಲೇ ಇರ್ತಕ್ಕಂಥದ್ದು ಜಗದ್ವಿಖ್ಯಾತಿಯನ್ನು ಹೊಂದಿರತಕ್ಕಂಥ ನಮ್ಮ ಪ್ರೀತಿಯ ಜೋಗ ಜಲಪಾತ. ಸೊ ಅದನ್ನು ಬರಿಗಣ್ಣಿಂದ ನೋಡೋದಕ್ಕೆ ಬಹುಶಃ 2 ಕಣ್ಣುಗಳು ಸಾಲದು ಅಂತ ಅನಿಸುತ್ತೆ. ಅಷ್ಟೊಂದು ನಯನ ಮನೋಹರವಾಗಿರ್ತಕ್ಕಂಥ ದೃಶ್ಯ ಸಿಗುತ್ತೆ. ಮಳೆಗಾಲದಲ್ಲಿ ಹೋಗ್ಬಿಟ್ರಂತೂ ಅದ್ಭುತ. ಸೊ ಸಾಧ್ಯವಾದರೆ ಒಮ್ಮೆ ಮಿಸ್ ಮಾಡದೆ ಹೋಗಿ ನೋಡ್ಕೊಂಡು ಬನ್ನಿ. ಜೋಗ ಜಲಪಾತ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಥಳ, ಪ್ರವಾಸಿ ಸ್ಥಳಮ್ಮ. ಒಳ್ಳೇದಾಗ್ಲಿಮ್ಮ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿಲ್ಲ ಅಂದರೆ ಸೊ ಧನ್ಯವಾದ. ಉತ್ತರ ಸರಿನಾ ತಪ್ಪಾ? ಸರಿ ಇದೆ ಅಮ್ಮ, ಸರಿ ಇದೆ, ಹೇಳಿದ್ನಲ್ಲ, ಸರಿಯಾಗಿರ್ತಕ್ಕಂಥ ಉತ್ತರ ಅಮ್ಮ. ಗೆಸ್ ಮಾಡಿ ಹೇಳಿದೆ ಸರ್ ಅಷ್ಟೇ. ಕರೆಕ್ಟಾಗಿ ಹೇಳಿದ್ದೀರಿ ಅಮ್ಮ. ಧನ್ಯವಾದಗಳಮ್ಮ. ಹೀಗೆ ಕರೆ ಮಾಡ್ತಾರೆ. ಒಳ್ಳೇದಾಗಲಿ. ಸರಿ ಸರಿ ಓಕೆ ಅಮ್ಮ, ನಮಸ್ಕಾರ. ಸರಿ. ಎಸ್ ವೀಕ್ಷಕರೇ, ನನಗೆ ಎಲ್ಲರ ಹತ್ರ ಕೇಳ್ಕೊಳ್ತೀನಿ, ದಯವಿಟ್ಟು ಇದುವರೆಗೂ ಯಾರ್ಯಾರು ನಮ್ಮ ಪ್ರೀತಿಯ ಜೋಗದ ಜಲಪಾತಕ್ಕೆ ಹೋಗಿಲ್ಲ, ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಸೊ ಮಿಸ್ ಮಾಡದ ಜೋಗಕ್ಕೆ ಹೋಗಿ. ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರವಾಸಿ ತಾಣ. ಅಲ್ಲೇ ಸುತ್ತಮುತ್ತ ಸಾಕಷ್ಟು ಬೇರೆ ಬೇರೆ ಪ್ಲೇಸ್ಗಳಿದೆ. ಅಲ್ಲಿ ಒಂದು ಒಳ್ಳೆ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಇದೆ, ನೋಡ್ಕೊಂಡು ಬನ್ನಿ. ಅದ್ಭುತವಾಗಿರ್ತಕ್ಕಂಥ ಪ್ರವಾಸಿ ತಾಣ, ಫೋಟೋಗ್ರಫಿಗಂತೂ ಹೇಳಿ ಮಾಡಿಸಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ತಾಣ. ಸೊ ಎಲ್ಲರೂ ಹೋಗಿ ಬನ್ನಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ. ಸೊ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೀನಿ. ಮುಂದಿನ ಪ್ರಶ್ನೆ, ಭಾರತದ ಅತ್ಯಂತ ಅಗಲವಾದ ನದಿ ಯಾವುದು ಅಂಥೇಳಿ. ಸೊ ನದಿ ಎಷ್ಟು ದೂರ ಹರಿಯುತ್ತೆ ಅನ್ನೋದ್ರ ಜೊತೆಗೆ ಎಷ್ಟು ಅಗಲವಾಗಿ ಹರಿಯುತ್ತೆ ಅಂತಕ್ಕಂಥದ್ದು ಕೂಡ ಕೆಲವೊಮ್ಮೆ ಮ್ಯಾಟ್ರ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಕೇಳ್ತಾ ಇದ್ದೀನಿ, ಭಾರತದ ಅತ್ಯಂತ ಅಗಲವಾದ ನದಿ ಯಾವುದು ಅಂಥೇಳಿ. ಸೊ ನಾವು ನದಿಯನ್ನು ಅವಲಂಬಿತವಾಗಿರ್ತಕ್ಕಂಥ ದೇಶ ಯಾವುದಾದ್ರೂ ಒಂದಿದ್ದರೆ ಅದು ಪ್ರಮುಖವಾಗಿ ನಮ್ಮ ಭಾರತ ದೇಶ. ಎಲ್ಲೆಲ್ಲೂ ಕೂಡ ನಾವು ನಮ್ಮ ನದಿಗಳಿಗೆ ಜೀವನದಿ ಅಂತ ಹೇಳಿ ಕರಿತೀವಿ. ಅದು ತುಂಗಭದ್ರಾ ನದಿ ಆಗಿರ್ಬೋದು, ಅಥವಾ ಯಮುನಾ ನದಿ ಆಗಿರ್ಬೋದು, ಬ್ರಹ್ಮಪುತ್ರ ಆಗಿರ್ಬೋದು, ಯಾವುದೇ ನದಿ ಇರಲಿ, ಇವೆಲ್ಲವೂ ಕೂಡ ನಮಗೆ ಜೀವನದಿ. ಕನ್ನಡ ನಾಡಿನ ಕಾವೇರಿ ಜೀವನದಿ ಅಂತಲೇ ಅದರಲ್ಲಿ ಒಂದು ಫಿಲ್ಮಲ್ಲೂ ಕೂಡ ಬಂದೋಗ್ಬಿಡ್ತು. ಅಷ್ಟೊಂದು ಫೇಮಸ್ ಆಗಿರ್ತಕ್ಕಂಥ ನದಿಗಳು ನಮ್ಮೆಲ್ಲರ ರೈತರ ಪಾಲಿಗೆ, ನಮ್ಮ ಪ್ರತಿಯೊಬ್ಬರ ಭಾರತೀಯರ ಪಾಲಿಗೆ ಅವು ಜೀವನದಿಗಳೇ ಸರಿ. ಸೊ ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಇನ್ನೊಮ್ಮೆ ಪ್ರಶ್ನೆನ ಹೇಳ್ತಿದ್ದೀನಿ, ಭಾರತದ ಅತ್ಯಂತ ಅಗಲವಾದ ನದಿ ಯಾವುದು ಅಂಥೇಳಿ. 3 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ: ತುಂಗಭದ್ರಾ, ಯಮುನಾ, ಬ್ರಹ್ಮಪುತ್ರ. ಯಾರಿದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ ನೋಡೋಣ. ಮುಂದಿನ ಇನ್ನಷ್ಟು ವಿಚಾರಗಳನ್ನ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ. ನಮಸ್ತೆ ಮಾ, ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಶುಭಾಶಯ ಹೇಳಲ್ರಿ, ಅದೇ ಕ್ವಶನ್ ಗೆ ಆನ್ಸರ್ ಮಾಡಿದ್ರಂತ ಕಾಲ್ ಮಾಡಿದ್ವಿ. ಹೇಳಿಮ್ಮ, ಗೊತ್ತಿದೆಯಾ ಉತ್ತರ? ನಮಸ್ತೆ, ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಅಮ್ಮ. ಭಾರತದ ಅತ್ಯಂತ ಅಗಲವಾದ ನದಿ ಯಾವುದು ಅಂತ. ಆಪ್ಷನ್ಸ್: ತುಂಗಭದ್ರಾ, ಯಮುನಾ, ಬ್ರಹ್ಮಪುತ್ರ. ಹಲೋ, ನಿಮ್ಮದು ಡಿಸ್ಟರ್ಬೆನ್ಸ್ ಭಾಳ ಬರ್ತಿದೆ ಅಮ್ಮ. ಸ್ಪೀಕರ್ ಆನ್ ಮಾಡಿದರೆ ಆಫ್ ಮಾಡಿಬಿಡಿ. ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ. ಯಮುನಾ ನದಿ ರೀ. ಯಮುನಾ ನದಿನಾ? ಓಕೆ, ಅನಂತರದಲ್ಲಿ ಉತ್ತರ ನಾನೇ ಹೇಳ್ತೀನಿಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇದ್ದೀಮ್ಮ. ಓಕೆಮ್ಮ, ಒಳ್ಳೇದಾಗಲಿ. ಥ್ಯಾಂಕ್ ಯು. ವೀಕ್ಷಕರು, ದಯಮಾಡಿ ಕರೆ ಮಾಡುವಾಗ ಟಿ ವಿ ವ್ಯಾಲ್ಯೂಮ್ನ ಒಂಚೂರು ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಹಾಗೆಯೇ ಸ್ಪೀಕರ್ ಇದ್ದರೆ ಆನ್ ಮಾಡಿದರೆ ದಯವಿಟ್ಟು ಆಫ್ ಮಾಡಿಬಿಡಿ, ಇಲ್ಲಾಂದರೆ ಎಕೋ ಬರ್ತಾ ಇರುತ್ತೆ. ಸೊ ನಾವು ಮಾತಾಡಿದ್ದು ನಮಗೆ ಕೇಳ್ತಾ ಇರುತ್ತೆ. ಸೊ ನೋಡ್ತಕ್ಕಂಥ ವೀಕ್ಷಕರಿಗೂ ಕೂಡ ಒಂದಷ್ಟು ಹಿಂಸೆ ಆಗುತ್ತೆ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕರೆ ಬರ್ತಾ ಇದೆ, ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ವಿನಯ್ ಅವರು. ನಮಸ್ತೆ ದಾವಣಗೆರೆ ವಿನಯ್ ಸರ್, ಹೇಗಿದ್ದೀರಿ? ರಥಸಪ್ತಮಿ ಸರ್. ಧನ್ಯವಾದಗಳು ಸರ್. ನಿಮಗೂ ಕೂಡ ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು. ಹೇಗಿದ್ದೀರಿ?
ಆರಾಮಿದೆ ಸರ್, ನೀವು ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯಿತಾ? ಇಲ್ಲ ಸರ್, ಇವಾಗ ಮಾಡಬೇಕು. ಓಕೆ, ರಥಸಪ್ತಮಿ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತು ಊಟ ಸರ್, ಇವತ್ತು ಊಟ ರೆಡಿ ಮಾಡ್ತೀರಮ್ಮ. ಅನ್ನ ಸರ್, ಸರ್ ಸರ್. ಓಕೆ ಓಕೆ, ಒಳ್ಳೇದಾಗಲಿ ಸರ್. ಬೆಳಗ್ಗೆನೇ ಊಟ? ಹಾಂ ಸರ್. ಓಕೆ, ಫೈನ್ ಸರ್. ಸರ್, ಪ್ರಶ್ನೆ ಕೇಳಲ್ಲ ಅಥವಾ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್. ಪ್ರಶ್ನೆ ಕೇಳ್ಬೋದಾ? ಹಾಂ, ಕೇಳಿ ಸರ್. ಎಸ್ ಸರ್. ಭಾರತದ ಅತ್ಯಂತ ಅಗಲವಾದ ನದಿ ಯಾವುದು ಅಂತೇಳಿ. ಓಕೆ. ತುಂಗಭದ್ರಾ, ಹ್ಮ್. ಯಮುನಾ, ಬ್ರಹ್ಮಪುತ್ರ. ಬ್ರಹ್ಮಪುತ್ರ ಸರ್, ಪಕ್ಕ ಓದಿದ್ ನೆನ್ಪು. ಹೌದಾ? ಅಬ್ಬಾ. ಹ್ಮ್. ಓಕೆ ಸರ್, ಒಳ್ಳೆಯದಾಗಲಿ. ಬ್ರಹ್ಮಪುತ್ರ ಇಸ್ ದ ರೈಟ್ ಆನ್ಸರ್ ಸರ್. ಸರಿ ಉತ್ತರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸೊ ನಿಮ್ಮ ಮೆಮೊರಿ ತುಂಬ ಚೆನ್ನಾಗಿದೆ ಸರ್. ಸರ್, ಒಂದಿನ ಕೇಳ್ತೀನಿ. ಕೇಳಿ ಸರ್, ಕೇಳಿ. ಭಗವದ್ಗೀತೆ ಬರ್ದಾರ ಯಾರು ಸರ್? ಏನು ಹೇಳಿ? ಭಗವದ್ಗೀತೆ ಬರ್ದಾರ ಯಾರು ಸರ್? ಭಗವದ್ಗೀತೆ ಬರ್ದವ್ರು ಯಾರು ಅಂತ ಗೊತ್ತಿಲ್ಲ ಸರ್, ಬಟ್ ಅದನ್ನ ವಾಲ್ಮೀಕಿ ಸರ್ ಬರ್ದಿರೋದು. ವಾಲ್ಮೀಕಿ ಅಲ್ಲ ಸರ್, ವಾಲ್ಮೀಕಿ ರಾಮಾಯಣ ಬರೆದಿರೋದು. ಭಗವದ್ಗೀತೆ ಅದೆಲ್ಲ ನನಗೆ ಶ್ರೀಕೃಷ್ಣ ಗೊತ್ತಿಲ್ಲ ಸರ್, ಹೇಳಿರ್ತಕ್ಕಂಥದ್ದು ಸ್ವಲ್ಪ ಸಂಜಯ ಕೇಳಿಸ್ಕೊಂಡು ಬರ್ದಿರೋದು ಅಂತ ಇದೆ. ಹಾ ಹಾ ಹಾ. ವಾಲ್ಮೀಕಿ ರಾಮಾಯಣವನ್ನ ರಚಿಸಿದ್ದು ಸರ್. ಓಕೆ ಸರ್. ಓಕೆ ಸರ್, ಒಂದು ಪದ ಇದೆ ಸರ್, ಅದು ಅರ್ಥ ಸಿಕ್ಕಿಲ್ಲ, ನಿಮ್ಗೆ ಕೇಳ್ತಾ ಇದ್ದೀನಿ, ಬೈದಿಲ್ಲ ಬೇಡಿ. ಹೇಳಿ ಸರ್. ಕಂಟೆಂಟ್ ಅಂದ್ರೆ ಕನ್ನಡದಲ್ಲಿ ಏನಂತ ಸರ್? ಕಂಟೆಂಟ್ ಅಂದ್ರೆ ವಿಷಯ ಸರ್. ಅದೇ ಸರ್ ಬೇಕಿತ್ತು, Okay. ಕೇಳಿದೆ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಮತ್ತೆ ಥ್ಯಾಂಕ್ ಯು ನಾಳೆ ಸರ್, ಥ್ಯಾಂಕ್ ಮಾಡ್ತೀನಿ ಯು. ಸರ್. ಧನ್ಯವಾದಗಳು ಸರ್, ಥ್ಯಾಂಕ್ ಯು, ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಸರಿ ಉತ್ತರವನ್ನು ಕೊಟ್ಟರು ವಿನಯ್ ಅವರು. ಭಾರತದ ಅತ್ಯಂತ ಅಗಲವಾದ ನದಿ ಅಂತ ಹೇಳಿದ್ರೆ ಅದು ಬ್ರಹ್ಮಪುತ್ರ ನದಿ, ತುಂಬ ಅಗಲವಾಗಿರ್ತಕ್ಕಂಥ ನದಿ. ಎಸ್, ಒಳ್ಳೆಯದಾಗಲಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ನಿರ್ಮಲಾ ಅಂತೇಳಿ ಸರ್. ನಿರ್ಮಲಾ, ದಯವಿಟ್ಟು ಸ್ಪೀಕರ್ ಆನ್ ಮಾಡಿದ್ರೆ ಆಫ್ ಮಾಡಿಬಿಡಿ, ಅಥವಾ ಟಿ ವಿ ವ್ಯಾಲ್ಯೂಮ್ ಜೋರಾಗಿಟ್ಟಿದ್ರೆ ಅದನ್ನು ಮ್ಯೂಟ್ ಮಾಡಿಬಿಡಿಮ್ಮ. ಇಲ್ಲ ಸರ್, ಹೊರಗಿದ್ದೀನಿ. ಓಕೆ, ಬಟ್ ಸ್ಟಿಲ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಸರ್, ನಮ್ಮ ಸೊಸೆ ರಾಧಿಕಾ ಅಂತೇಳಿ ಬರ್ತ್ಡೇ ಇತ್ತು ಸರ್ ನಾಡಿದ್ದು. ಓಕೆ, ವಿಶ್ ಮಾಡಬೇಕಿತ್ತು. ಖಂಡಿತ ಅಮ್ಮ. ಸೊ ರಾಧಿಕಾ ಅವರಿಗೆ ನಿಮ್ಮ ಕಡೆಯಿಂದ, ನಮ್ಮ ಕಡೆಯಿಂದ, ನಮ್ಮ ಸಮಸ್ತ V1 ವೀಕ್ಷಕರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಶುಭಾಶಯ ಹೇಳ್ತಾ ಇದ್ದೀನಿ. ಓಕೆ ಸರ್, ನಿಮ್ಮ ಚಾನಲ್ ತುಂಬಾ ಚೆನ್ನಾಗಿ ಬರ್ತಿದೆ ಸರ್, ನಾವು ಯಾವಾಗಲೂ ನೋಡ್ತಾನೆ ಇರ್ತೀವಿ. ಧನ್ಯವಾದಗಳಮ್ಮ. ಸರ್, ಸೊ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ, ಆವಾಗ ಕರೆ ಮಾಡ್ತಾ ಇರಿ. ಸಾಧ್ಯವಾದರೆ ಒಂದು ಫೋಟೋ ಕಳಿಸ್ಕೊಡಿ ಅವ್ರದ್ದು. ಸೊ ನಾಡಿದ್ದು ಇನ್ನೊಮ್ಮೆ ಫೋಟೋ ನಾಡಿದ್ದಿದೆ ಸರ್, ಕಳಿಸ್ತೀನಿ. ನಾಳೆನೇ ಕಳಿಸ್ಬೇಕು. ಆಯ್ತು ಸರ್. ನಾಳೆ ಕಳಿಸಿದ್ರೆ ನಾವು ನಾಡಿದ್ದಿಗೆ ನೇರ ಪ್ರಸಾರದಲ್ಲಿ ಆ ಫೋಟೋ ಪ್ರಸಾರ ಮಾಡಿ ಅವ್ರಿಗೆ ಇನ್ನೊಮ್ಮೆ ಶುಭಾಶಯ ಹೇಳ್ತೀವಿಮ್ಮ. ಓಕೆ ಸರ್. ಫೋಟೋ ಕಳಿಸಿದಾಗ ಅವರ ಹೆಸರು, ಅವರ ಹುಟ್ಟಿದ ದಿನಾಂಕವನ್ನು ಕಳ್ಸೋದು ಮಾಡಿಬೇಡಿಮ್ಮ. ಆಯ್ತು, ಓಕೆ ಸರ್. ಓಕೆಮ್ಮ, ಒಳ್ಳೇದಾಗಲಿ. ಹೀಗೆ ಕರೆ ಮಾಡ್ತಾರಿಮ್ಮ. ನಮಸ್ಕಾರ. ಧನ್ಯವಾದಗಳು ಸರ್. ಧನ್ಯವಾದಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ಮುಂದಿನ ಪ್ರಶ್ನೆನ ನೋಡ್ಬಿಡೋಣ. ಯಾವ ರಾಜ್ಯವು ಹೆಚ್ಚು ಚಿನ್ನದ ಗಣಿಗಳನ್ನು ಹೊಂದಿದೆ ಅಂಥೇಳಿ. ಸೊ ತುಂಬ ಫೇಮಸ್ ಆಗಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ತುಂಬ ಟ್ರಿಕಿ ಕ್ವಶನ್ ಕೂಡ ಇದು. ನೋಡೋಣ ಯಾರಿಗೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಮೊದಲನೇದು ತಮಿಳುನಾಡು, ಎರಡನೇದು ರಾಜಸ್ಥಾನ, ಮೂರನೇದು ಕೇರಳ, ನಾಲ್ಕನೇದು ನಮ್ಮ ಪ್ರೀತಿಯ ಕರ್ನಾಟಕ. ನೋಡೋಣ ಯಾರಿಗೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ. ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಆಗಿಲ್ಲ ಇನ್ನ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹಾ ಸರ್, ನಮ್ಮ ತಂಗಿದು ಆಫ್ರಿನ್ ಅಂತ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ಬೇಕಾಗಿತ್ತು. ಓಕೆಮ್ಮ. ಸೊ ಆಫ್ರಿನ್ ಅವ್ರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಕರೆ ಕೂಡ ಕಟ್ಟಾಗಿದೆ. ನೀವು ಒಳ್ಳೆಯದಾಗಲಿ. ಧನ್ಯವಾದಗಳು ಅವರಿಗೆ. ಎಸ್, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನಾಗಲೇ ಹೇಳ್ತಾ ಇದ್ದೆ, ತರಳುಬಾಳು ಹುಣ್ಣಿಮೆಗೆ ಭರಮಸಾಗರ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಸೊ ಭಕ್ತರಲ್ಲಿ ಅತ್ಯಂತ ಹೆಚ್ಚಿನ ಉತ್ಸಾಹ ಇದೆ, ಏಕೆಂದರೆ ಈ ಬಾರಿ ತರಳುಬಾಳು ಹುಣ್ಣಿಮೆ ಸ್ವತಃ ಸಿರಿಗೆರೆ ಮಠದ ಆವರಣ ಅಥವಾ ಸಿರಿಗೆರೆಯಲ್ಲಿ ನಡೀತಾ ಇರೋದ್ರಿಂದ. ಸೊ ಇವತ್ತಿನಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 6:30ಕ್ಕೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಅದೇ ರೀತಿ ಸಚಿವರಾದ MB ಪಾಟೀಲ್, ಮಧು ಬಂಗಾರಪ್ಪ, D ಸುಧಾಕರ್, ಹಲವಾರು ಮಂತ್ರಿ ಮಹೋದಯರು ಬರ್ತಾ ಇದ್ದಾರೆ. ಅದೇ ರೀತಿ ಸಾಹಿತಿಗಳಾಗಿರ್ತಕ್ಕಂಥ ಹಿರೇಮಗಳೂರು ಕಣ್ಣನ್ ಬರ್ತಾ ಇದ್ದಾರೆ. ದುಬೈ ಕರ್ನಾಟಕದ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಧರ್ ನಾಗರಾಜಪ್ಪ ಭಾಗವಹಿಸ್ತಾ ಇದ್ದಾರೆ. ಸಾಕಷ್ಟು
ಇವರೆಲ್ಲ ಬರ್ತಾ ಇದ್ದಾರೆ. ಅದೇ ರೀತಿ ಪೂಜ್ಯ ಗುರುಗಳು ಕೂಡ ಇರ್ತಾರೆ. ಸೊ ಸಾಕಷ್ಟು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಭವ್ಯವಾಗಿರ್ತಕ್ಕಂಥ ಒಂದು ಮಂಟಪದ ರೀತಿಯಲ್ಲಿ ಇದನ್ನು ಸಿಂಗಾರ ಮಾಡಿದ್ದಾರೆ. ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಬೆಳಗ್ಗೆ 10:30ಕ್ಕೆ ಹಿರಿಯ ಗುರುಗಳ ಒಂದು ಗದ್ದುಗೆಗೆ ಪೂಜೆ ಆರಂಭಿಸಿ ಇಲ್ಲಿಂದ ಪಯಣ ಆರಂಭಿಸ್ತಾರೆ. ಸೊ ಸಾವಿರಾರು ಅನ್ನೋದಕ್ಕಿಂತ ಲಕ್ಷಾಂತರ ಜನ ಭಕ್ತರು ಇಲ್ಲಿ ಭಾಗವಹಿಸ್ತಕ್ಕಂಥ ಒಂದು ನಿರೀಕ್ಷೆ ಇದೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. 4ನೇ ತಾರೀಕಿನಿಂದ 12ನೇ ತಾರೀಕುವರೆಗೂ ನಡೀತಕ್ಕಂಥ ಈ ಒಂದು ಭವ್ಯವಾಗಿರ್ತಕ್ಕಂಥ ಏನು ತರಳಬಾಳು ಹುಣ್ಣಿಮೆ ಇದೆ, ಅತ್ಯಂತ ಯಶಸ್ವಿಯಾಗಿ ನಡೀಲಿ ಅಂಥೇಳಿ ನಾವೆಲ್ಲರೂ ಕೂಡ ಕೇಳ್ಕೊಳ್ಳೋಣ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ. ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿಮ್ಮ ಒಂಚೂರು. ಸರಿ ಸರ್. ಆಗಿದೆ ಸರ್. ಹೇಳಿಮ್ಮ, ತಮ್ಮ ಹೆಸರು? ಶಿವಮ್ಮ ಅಂತ ಸರ್. ಶಿವಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿಮ್ಮ? ಇಲ್ಲೇ ದಾವಣಗೆರೆಯಿಂದ ಮಾಡ್ತಾನೆ ಇರ್ತೀವಿ ಸರ್ ನಾವು. ಓಕೆ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಹೇಳ್ಬೇಕಾಗಿತ್ತು ಸರ್. ಹೇಳಿಮ್ಮ. ಸಿಂಧು ಅಂತ ನಮ್ ಸತಿದ ನೆನ್ನೆ ಮದ್ವೆ ಡೇಟು, ಹಾಂ. ವಾರ್ಷಿಕೋತ್ಸವ. ಜಯಲಕ್ಷ್ಮಿ ಅನ್ನೋದು ಒಂದು ಮದ್ವಿದ ವಾರ್ಷಿಕೋತ್ಸವದ್ದು. ಓಕೆ. ಸೊ ಸಿಂಧು ಮತ್ತು ಜಯಲಕ್ಷ್ಮಿ ಇಬ್ಬರೂ ಕೂಡ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ವಿದ್ಯಾವನ್ನು, ಒಳ್ಳೆ ಪುತ್ರ ಸಂತಾನವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತಾ ಇದ್ದೀನಮ್ಮ. ಸರಿ ಸರ್. ಒಳ್ಳೇದಾಗ್ಲಿಮ್ಮ. ಹೆಂಗೆ ಕರೆ ಮಾಡ್ತಾ ಇದ್ರಿ ಸರ್? ಹಾಂ, ಪ್ರಶ್ನೆ ಕೇಳಿದ್ದೆಮ್ಮ. ಸೊ ಪ್ರಶ್ನೆ ಏನು ಅಂದರೆ, ಯಾವ ರಾಜ್ಯವು ಹೆಚ್ಚು ಚಿನ್ನದ ಗಣಿಗಳನ್ನು ಹೊಂದಿದೆ ಅಂತ. 4 ಆಪ್ಷನ್ಸ್ ಕೊಟ್ಟಿದ್ದೆ. ತಮಿಳುನಾಡು, ರಾಜಸ್ಥಾನ, ಕೇರಳ, ನಮ್ಮ ಪ್ರೀತಿಯ ಕರ್ನಾಟಕ. ಯಾವುದು ನಿಮ್ಮ ಪ್ರಕಾರ ಉತ್ತರ? ಕರ್ನಾಟಕ ಇರ್ಬೋದು ಸರ್. ಕರ್ನಾಟಕನಾ? ಇದ್ರ ಬಗ್ಗೆ ಏನಾದ್ರು ಕೇಳಿದಿರಾ ಅಥವಾ ಗೆಸ್ ಮಾಡ್ತಾ ಇದ್ದೀರಾ? ಗೆಸ್ ಮಾಡ್ತಾ ಇದೀವಿ ಸರ್. ಗೆಸ್ ಮಾಡ್ತಾ ಕರ್ನಾಟಕದಾರ ಬಂಗಾರ ಅಂತ ಕೇಳೋದು, ಅದಕ್ಕೋಸ್ಕರ. ಓಕೆ. ಸೊ ಗೆಸ್ ಮಾಡ್ತಾ ಇದ್ರು ಕೂಡ ಸರಿಯಾಗಿನೇ ಗೆಸ್ ಮಾಡಿದಿರಿ. ಎಸ್, ಅಫ್ಕೋರ್ಸ್ ಕರ್ನಾಟಕದಲ್ಲೇನೆ ಅತಿ ಹೆಚ್ಚು ಒಂದು ಚಿನ್ನದ ಗಣಿಗಳಿರ್ತಕ್ಕಂಥದ್ದು. ಕೋಲಾರದ ಚಿನ್ನದ ಗಣಿ ಅಂತ ಹೇಳಿನೇ ಫೇಮಸ್ ಆಗಿದೆ. ಸೊ ಧನ್ಯವಾದಗಳಮ್ಮ. ಬಹುಶಃ ಹೆಣ್ಮಕ್ಳಿಗೆ ಇದ್ರ ಸರಿಯಾಗಿ ಉತ್ತರ ಗೊತ್ತಿರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು ನನಗೆ. ಸೊ ಮೊದಲನೇ ಪ್ರಯತ್ನದಲ್ಲೇ ಸರಿ ಉತ್ತರವನ್ನು ಕೊಟ್ಟಿದ್ದೀರಿ. ಇಲ್ಲಮ್ಮ, ಇನ್ಮೇಲೆ ಮಾಡ್ಬೇಕು. ನಿಮ್ದಾಯ್ತಾ? ಇನ್ನೇ ಇಲ್ಲ ಸರ್, ಇವಾಗ ಮಾಡ್ಬೇಕು. ಬನ್ನಿ ನಮ್ಮ ಮನೆಗೆ ಟಿಫನ್ಗೆ. ಆಗ್ಲಿ, ಖಂಡಿತ ಒಂದ್ಸರಿ ಬರ್ತೀನಿಮ್ಮ. ಏನ್ ಮಾಡಿದಿರಿ ಇವತ್ತು ವಿಶೇಷವಾಗಿ? ಟೊಮೊಟೊ ಬಾತ್ ಮಾಡಿದೀವಿ ಸರ್. ಟೊಮೊಟೊ ಬಾತ್. ಓಕೆಮ್ಮ, ಖಂಡಿತ ಒಂದ್ಸರಿ ಬರ್ತೀನಿ. ಒಳ್ಳೇದಾಗ್ಲಿಮ್ಮ. ನಮಸ್ಕಾರ. ನಮಸ್ತೆ ಅಮ್ಮ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದ ಕೊನೆಯ ಒಂದು ಪ್ರಶ್ನೆಯನ್ನು ಕೇಳಿಬಿಡ್ತೀನಿ. ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಭಾರತದಲ್ಲಿ ಮೊದಲು ಟ್ಯಾಕ್ಸಿ ಸೇವೆಯನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು ಅಂತಕ್ಕಂಥದ್ದು. ಸೊ ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. 4 ಆಪ್ಷನ್ಸನ್ನು ಹೇಳ್ತಾ ಇದ್ದೀನಿ. ಮೊದಲನೇದು ನಮ್ಮ ಪ್ರೀತಿಯ ಬೆಂಗಳೂರು, 2ನೇದು ಮುಂಬೈ, 3ನೇದು ಡೆಲ್ಲಿ, 4ನೇದು ಕೋಲ್ಕತ್ತಾ. ಸೊ ಇನ್ನಷ್ಟು ಮಾತಾಡೋಣ. ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಅಮ್ಮ. ಟಿ ವಿ ವ್ಯಾಲ್ಯೂಮ್ ಒಂಚೂರು ಮ್ಯೂಟ್ ಮಾಡಿಮ್ಮ. ಹೇಳಿಮ್ಮ, ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಏನಮ್ಮ ಇವತ್ತು ತಿಂಡಿ? ಪಲಾವಾ? ಓಕೆ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? 14ನೇ ತಾರೀಕು ನಮ್ಮ ಸೊಸೆದು ನಮ್ಮ ಮಗಂದು ವೆಡ್ಡಿಂಗ್ ಆನಿವರ್ಸರಿ ಇದೆ, ಅವ್ರಿಗೆ ಶುಭಾಶಯ. ಆಗ್ಲಿಮ್ಮ. ಅವ್ರ ಹೆಸರು ಹೇಳಿಮ್ಮ. ಚೈತ್ರ ಮಧುಸೂದನ್. ಓಕೆಮ್ಮ. 14ನೇ ತಾರೀಕು ಚೈತ್ರ ಮತ್ತು ಮಧುಸೂದನ್ ಅವರ ವಿವಾಹ ವಾರ್ಷಿಕೋತ್ಸವ ಇದೆ. ಆ ಜೋಡಿಗಳಿಗೆ ಶುಭವಾಗಲಿ ಅಂತ ಹೇಳಿ ನಾನು ವಿವಾಹ ವಾರ್ಷಿಕೋತ್ಸವ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ, ಒಳ್ಳೆ ಸಂತಾನವನ್ನು ಕೊಟ್ಟು ಕೂಡ ಕಾಪಾಡಲಿ ಅಂತೇಳಿ ಶುಭ ಹಾರೈಸ್ತಾ ಇದ್ದೀನಿ. ಒಳ್ಳೇದಾಗ್ಲಿಮ್ಮ ಅವರಿಗೆ. ಮತ್ತೆ ಯಾರಿಗಾರು ಶುಭಾಶಯ ಹೇಳ್ಬೇಕಮ್ಮ? ಓಕೆಮ್ಮ. ಓಕೆ. ಪುಟಾಣಿಗೆ ಹಾಯ್ ಹೇಳ್ತಾ ಇದ್ದೀನಿ. ಸೊ ಬಹುಶಃ ಸ್ಕೂಲಿಗೆ ಹೋಗಿದ್ದಾರೆ ಅಂತ ಅನ್ಕೊಳ್ತೀನಿ. ಓಕೆ. ಒಳ್ಳೇದಾಗ್ಲಿಮ್ಮ. ಹಿಂಗೆ ಕರೆ ಮಾಡ್ತಾ ಇರಿಮ್ಮ. ನಮಸ್ತೆ ಅಮ್ಮ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಇನ್ನೊಂದು ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ. ಸೊ ಇವತ್ತು ರಥಸಪ್ತಮಿ ಅಂತ ನಾನು ಆಗಲೇ ಹೇಳಿದೆ. ಸೊ ಎಲ್ಲರೂ ಕೂಡ ಬಿಳಿ ಎಕ್ಕದ ಎಲೆಯನ್ನೇ ಬಳಸಿ. ಸೊ ಎಕ್ಕೆ ಎಲೆಯಲ್ಲಿ ಒಂದಷ್ಟು ಬೇರೆ ಬಣ್ಣದ ಎಕ್ಕೆ ಎಲೆ ಕೂಡ ಬರುತ್ತೆ. ಬಹುಶಃ ನೀಲಿ ಎಕ್ಕೆ ಎಲೆಗಳು ಬರುತ್ತವೆ.
ಅದನ್ನು ಬಳಸಬೇಡಿ. ಸಾಧ್ಯವಾದಷ್ಟು ಬಿಳಿ ಎಕ್ಕೆ ಎಲೆಯನ್ನೇ ಇಟ್ಕೊಂಡು ಸ್ನಾನವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ಬೆಂಗಳೂರಿನಲ್ಲಿರ್ತಕ್ಕಂಥವ್ರು ಒಂದಷ್ಟು ಹುಷಾರಾಗಿರಿ. ಏಕೆಂದರೆ ಸೊ ನಾವು ಫಿಲ್ಮ್ಗಳಲ್ಲಿ ನೋಡಿದ್ವಿ, ಸಡನ್ನಾಗಿ ಕಾರಿಗೆ ಕೋಳಿಗಳನ್ನ ಅಡ್ಡ ಬಿಟ್ಬಿಟ್ಟು ಅಥವಾ ಮೇಕೆಗಳನ್ನ ಅಡ್ಡ ಬಿಟ್ಬಿಟ್ಟು ಅವರಿಂದ ಹಣವನ್ನು ವಸೂಲಿ ಮಾಡ್ತಾರೆ ಡ್ರೈವರ್ಗಳಿಂದ. ಇದು ಈಗ ನೆಕ್ಸ್ಟ್ ಲೆವೆಲ್ಲಿಗೆ ಹೋಗ್ತಾ ಇದೆ. ಯಾವ ಮಟ್ಟದಲ್ಲಿ ಅಂದರೆ ಕಾರು ಸ್ಲೋ ಆಗಿ ಬರ್ತಾ ಇರೋದನ್ನು ಗಮನಿಸಿರ್ತಕ್ಕಂಥ ಒಂದು 4-5 ಜನರ ಗುಂಪೇನಿದೆ, ಸಡನ್ನಾಗಿ ಬಿದ್ದುಬಿಡುತ್ತೆ. ಆ ಕಾರನ್ನು ಫಾಲೋ ಮಾಡಿ ಕಾರನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಅವ್ರದ್ದೇ ಒಂದು ಗ್ಯಾಂಗು ಪಕ್ಕದಲ್ಲಿ ಬೈಕ್ನಲ್ಲಿ ಬರ್ತಾ ಇರ್ತಾರೆ. ಸೊ ಒಂದು ವೇಳೆ ಆ ಡ್ರೈವರು ಸ್ವಲ್ಪ ಚಾಲಾಕಿಯಾಗಿ ಅಲ್ಲಿ ಏನಾರು ವೆಬ್ ಕ್ಯಾಮ್ ಇರಲಿಲ್ಲ ಅಂದರೆ, ಅವರೇ ಬೇಕು ಅಂತ ಬಿದ್ದಿರೋದು ಗೊತ್ತಾಗಲಿಲ್ಲ ಅಂದ್ಬಿಟ್ರೆ ನಿಮ್ಮಿಂದ ಲಕ್ಷಾಂತರ ರೂಪಾಯಿ ದುಡ್ಡನ್ನು ವಸೂಲಿ ಮಾಡಿಬಿಡ್ತಾರೆ. ಸೊ ಅದೃಷ್ಟವಶಾತ್ ಬೆಂಗಳೂರಿನಲ್ಲಿ ಮೊನ್ನೆ ಈ ಥರ ಘಟನೆ ನಡೆದಿದೆ. ಆ ಚಾಲಾಕಿ ಬಿದ್ದುವಂಥ ಡ್ರೈವರ್ ಚಾಲಾಕಿ ಇದ್ದರು, ಅವರು ವೆಬ್ ಕ್ಯಾಮ್ನ ಆನ್ ಮಾಡಿದ್ರು. ಸೊ ಅಲ್ಲಿ ಬಂದು ಬೀಳ್ತಾ ಇರ್ತಕ್ಕಂಥದ್ದನ್ನು ಗಮನಿಸಿ ಆ ಒಂದು ಬೈಕ್ ನನಗೆ ಸಿಕ್ಕಾಪಟ್ಟೆ ಜೋರು ಮಾಡ್ತಾರೆ. ನನ್ನ ಹತ್ರ ವೆಬ್ ಕ್ಯಾಮ್ ಇದೆ, ಇಲ್ಲಿ ಅವ್ನು ಬೇಕಂತ ಬಂದು ಬಿದ್ದಿದ್ದು ಇಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳಿದಾಗ ಆ ಬೈಕ್ನ ಇದ್ದಕ್ಕಿದ್ದಂಗೆ ಸೈಲೆಂಟಾಗಿ ಸೈಡಿಗೆ ಹೋಗ್ತಾನೆ. ಸೊ ಹುಷಾರಾಗಿರಿ. ಯಾರೇ ಅಲ್ಲಿ ಬೆಂಗಳೂರಿನಲ್ಲಿ ನೀವು ವಾಹನ ಚಾಲನೆ ಮಾಡ್ತೀರಿ ಅಂದರೆ ಇದೊಂದು ಹೊಸ ಸ್ಕ್ಯಾಮ್ ಥರ ಶುರುವಾಗ್ತದೆ ನಿಮ್ಮಿಂದ ಹಣವನ್ನು ಲೂಟಿ ಮಾಡಲಿಕ್ಕೆ. ಸೊ ದಯವಿಟ್ಟು ಹುಷಾರಾಗಿ, ಎಲ್ಲೂ ಜನಸಂದಣಿ ಇಲ್ಲದೇ ಇರ್ತಾರೆ ಡ್ರೈವ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಹುಷಾರಾಗಿ ಡ್ರೈವ್ ಮಾಡಿ ಅಂಥೇಳಿ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅದೇ ರೀತಿ ಪೊಲೀಸ್ ಇಲಾಖೆಯವರಿಗೆ ಸಂಬಂಧಪಟ್ಟವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಇಂಥ ಘಟನೆಗಳಿಗೆ ದಯವಿಟ್ಟು ಕಡಿವಾಣ ಹಾಕಿ ಅಂಥೇಳಿ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನ ಹೇಳೋದಾದರೆ, ಇವತ್ತು ವಿಶೇಷವಾಗಿ ಕ್ಯಾನ್ಸರ್, ವಿಶ್ವ ಕ್ಯಾನ್ಸರ್ ದಿವಸ ಕೂಡ ಇದೆ. ಸೊ ಯಾರೆಲ್ಲ ನನ್ನ ಪ್ರೀತಿಯ ಕ್ಯಾನ್ಸರಿಂದ ಬಳಲ್ತಾ ಇರ್ತಕ್ಕಂಥವ್ರು ಇದ್ದಾರೆ, ಸೊ ಅವರೆಲ್ಲರೂ ಕೂಡ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾವ ಒಂದು ಜೀವನೂ ಕೂಡ ಈ ಭೂಮಿ ಮೇಲೆ ಶಾಶ್ವತ ಅಲ್ಲ. ಅದೇ ರೀತಿ ನಿಮಗೆ ಬಂದಿರತಕ್ಕಂಥ ಕ್ಯಾನ್ಸರ್ ಕೂಡ ಶಾಶ್ವತ ಅಲ್ಲ. ಏಕೆಂದರೆ ಬಹುಶಃ ಯುವರಾಜ್ ಸಿಂಗ್ ಯಾರಿಗೆ ಗೊತ್ತಿಲ್ಲ ಹೇಳಿ, ವಿಶ್ವಕಪ್ನಲ್ಲಿ 6 ಎಸೆತಗಳಲ್ಲಿ 6 ಸಿಕ್ಸರ್ನ ಹೊಡೆದಿರ್ತಕ್ಕಂಥ ಹೀರೋ. ಅಂಥ ಒಬ್ಬ ಹೀರೋ ಕೂಡ ಕ್ರಿಕೆಟಿಗ ಒಂದು ಸಮಯದಲ್ಲಿ ಕ್ಯಾನ್ಸರ್ಗೆ ತುತ್ತಾಗ್ತಾರೆ. ಸೊ ಅವರು ಆ ಕ್ಯಾನ್ಸರಿಂದ ಗೆದ್ದು ಬಂದು ಮತ್ತೆ ಈಗ IPLನಲ್ಲಿ ಆಡ್ತಾ ಇದ್ದಾರೆ. ಸೊ ಸ್ವಂತ ಕಾಲ ಮೇಲೆ ನಿಂತ್ಕೊಂಡಿದ್ದಾರೆ. ಸೊ ಹಾಗಾಗಿ ಕ್ಯಾನ್ಸರಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ದಯವಿಟ್ಟು ಕ್ಯಾನ್ಸರ್ ಬಂದಿದೆ ಅಂದ ಕಾರಣಕ್ಕೆ ಈ ಜೀವನನೇ ಮುಗಿದೋಯ್ತು ಅಂತೇಳಿ ಹತಾಶರಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವೆಲ್ಲವೂ ಕೂಡ ಆ ಒಂದು ಸಮಯಕ್ಕೆ ಬರುತ್ತೆ. ನೀವು ಸರಿಯಾದ ಪ್ರಿಕಾಷನ್ಸ್ ತೊಗೊಂಡ್ರೆ, ಸರಿಯಾದ ಒಂದು ಮುತುವರ್ಜಿಯನ್ನು ವಹಿಸಿದರೆ ಖಂಡಿತ ಕ್ಯಾನ್ಸರಿಂದ ಗೆಲ್ಬೋದು ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಸಾಕಷ್ಟು ನಿದರ್ಶನಗಳಿದ್ದಾವೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ ಸರ್, ಇದು ಸಾಂಗ್ ಕಾರ್ಯಕ್ರಮ ಅಲ್ಲ ಸರ್, ಸಾಂಗ್ ರಿಕ್ವೆಸ್ಟ್ ಕಾರ್ಯಕ್ರಮ ಅಲ್ಲ ಇದು. ಯಾರಿಗಾದ್ರೂ ಶುಭಾಶಯ ಹೇಳಬೇಕಿದ್ರೆ ನೀವು ಹೇಳ್ಬೋದು. ಸರ್, ಇದು ಸಾಂಗ್ ರಿಕ್ವೆಸ್ಟ್ ಕಾರ್ಯಕ್ರಮ ಅಲ್ಲ ಸರ್, ಹಾಗಾಗಿ ನೀವು ಶುಭಾಶಯ ಮಾತ್ರ ಹೇಳಲಿಕ್ಕೆ ಬರುತ್ತೆ. ಹಲೋ, ಓಕೆ ಸರ್, ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರ, ಕ್ಷಮೆ ಇರಲಿ. ಇದು ಎಲ್ರಿಗೂ ಶುಭೋದಯ ಹೇಳ್ತಕ್ಕಂಥ ಮತ್ತು ಬೇರೆ ಬೇರೆ ವಿಚಾರಗಳನ್ನ ತಿಳಿಸ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಸೊ ಅನಿವಾರ್ಯ ಕಾರಣಗಳಿದ್ದಾಗ ಅಥವಾ ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಸಾಂಗ್ ರಿಕ್ವೆಸ್ಟನ್ನ ಪ್ರಸಾರ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ, ಅನ್ಯಥಾ ಕ್ಷಮೆ ಕೇಳ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ಕ್ಯಾನ್ಸರ್ ಇರ್ತಕ್ಕಂಥವ್ರು ಮಾನಸಿಕವಾಗಿ ಕುಗ್ಗೋದು ಬೇಡ. ಅದೇ ರೀತಿ ನಮ್ಮ ಸಮಾಜದಲ್ಲಿ ಕ್ಯಾನ್ಸರ್ ಬಂದಿದೆ ಅಂದ ತಕ್ಷಣ ದಯವಿಟ್ಟು ಅವರನ್ನು ತುಂಬ ಕೀಳಾಗಿ ಕಾಣೋದಾಗಲಿ, ತುಂಬ ಅನುಕಂಪ ತೋರಿಸೋದಾಗಲಿ ಮಾಡಬೇಡಿ. ಏಕೆಂದರೆ ಎರಡೂ ಕೂಡ ಅವರಿಗೆ ಮಾನಸಿಕವಾಗಿ ಜರ್ಜರಿತ ಮಾಡ್ತವೆ. ಸೊ ಕ್ಯಾನ್ಸರ್ ಅಂತಕ್ಕಂಥದ್ದು ಎಲ್ಲ ಕಾಯಿಲೆಗಳ ಥರ ಒಂದು ಕಾಯಿಲೆ. ಸೊ ಈಗ ಆಲ್ರೆಡಿ ಕ್ಯಾನ್ಸರ್ಗೆ ಲಸಿಕೆನೂ ಕೂಡ ಆಲ್ಮೋಸ್ಟ್ ಬಂದಾಗಿದೆ ಅಂತ ಹೇಳಲಾಗತ್ತೆ. ಸೊ ಹಾಗಾಗಿ ದಯವಿಟ್ಟು ಧೈರ್ಯವಾಗಿರಿ. ನಿಮ್ಮ ಒಂದು ಜೀವನದಲ್ಲಿ ಯಾವತ್ತೂ ಉತ್ಸಾಹನ ಕಳ್ಕೊಬೇಡಿ ಅಂಥೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ದಿನದಿಂದ ಹೇಗೆ ಚಟುವಟಿಕೆಗಳಿಂದ ಇರ್ತೀರಿ ಹಾಗೆ ಚಟುವಟಿಕೆಗಳಿಂದ ಇರಿ. ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಧ್ಯಾನ ಅಭ್ಯಾಸಗಳಲ್ಲಿ ತೊಡಗಿ, ದಿನಪತ್ರಿಕೆಗಳನ್ನ ಓದ್ತಾ ಇರಿ. ಮೊಬೈಲ್ಗಳನ್ನ ನೋಡೋದನ್ನು ಬಿಟ್ಟು ಒಳ್ಳೊಳ್ಳೆ ಬೇರೆ ಬೇರೆ ಏನೋ ನೀವು ಜನರ ಜೊತೆ ಬೆರೀರಿ. ಪುಸ್ತಕಗಳನ್ನ ಓದೋ ಹವ್ಯಾಸ ಇಟ್ಕೊಳ್ಳಿ. ಸೊ ಮನಸ್ಸಿಗೆ ಒಂದು ಸಂತೋಷ, ನೆಮ್ಮದಿ ಸಿಗುತ್ತೆ. ಸೊ ಒಳ್ಳೊಳ್ಳೆ ಸಂಗೀತವನ್ನು ಕೇಳಿ ಅಂತ ನಾನು ನಿಮಗೆ ಒಂದಷ್ಟು ಕಿವಿ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಸೊ ಮನಸ್ಸು ಯಾವತ್ತೂ ಬೇಸರದಿಂದ ಇರೋದಕ್ಕೆ ಬಿಡಬೇಡಿ. ಉಲ್ಲಾಸದಾಯಕವಾಗಿದ್ದರೆ ಬಹುಶಃ ಪ್ರಪಂಚವನ್ನೇ ಗೆಲ್ಬೋದು ಅಂತ ನನ್ನ ಒಂದು ಅನಿಸಿಕೆ. ನನ್ನೆಲ್ಲ ಪ್ರೀತಿಯ ಕ್ಯಾನ್ಸರ್ ರೋಗಿಗಳು ಆದಷ್ಟು ಬೇಗ ಗುಣಮುಖರಾಗಿ ಮತ್ತೆ ಮುಖ್ಯವಾಹಿನಿಗೆ ಬರುವಾಗ ಆಗಲಿ ಅಂಥೇಳಿ ಶುಭ ಹಾರೈಸ್ತಾ ಮುಂದಿನ ವಿಚಾರವನ್ನು ತಿಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಏನು ಅಂದರೆ
ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಆನ್ಲೈನ್ ಜಾಬ್ ಬಗ್ಗೆ ತುಂಬ ಸರ್ಚ್ ಮಾಡ್ತಾ ಇರ್ತೀವಿ. ದಯವಿಟ್ಟು ಹುಷಾರಾಗಿರಿ. ಸಾಕಷ್ಟು ಗ್ಯಾಂಗ್ಗಳು ಇದರ ಮೇಲೆ ಕೆಲಸವನ್ನು ಮಾಡ್ತಾ ಇದೆ. ಪಾರ್ಟ್ ಟೈಮ್ ಜಾಬ್ ಕೊಡಿಸ್ತೀವಿ, ಫುಲ್ ಟೈಮ್ ಜಾಬ್ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಸುಳ್ಯದಲ್ಲಿ ಹೆಚ್ಚು ಕಡಿಮೆ 25 ಲಕ್ಷ ರೂಪಾಯಿ ವಂಚನೆಯನ್ನು ಮಾಡಿದಾರಂತೆ. ಸೊ ದಯವಿಟ್ಟು ಯಾರೂ ಕೂಡ ಜಾಬ್ ಕೊಡಿಸ್ತೀವಿ ಅಂದಾಗ ಹಣವನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಹೋಗಬೇಡಿ ಅಂತ ನಾನು ಎಲ್ಲರ ಹತ್ರ ತುಂಬ ಸಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈಗಲೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಒಂದು ವೇಳೆ ಪಾರ್ಟ್ ಟೈಮ್ ಜಾಬ್ ಅವ್ರು ಕೊಡಿಸಿದ್ದೇ ನಿಜ ಆದರೂ ಕೂಡ ನೀವು ಯಾವುದೇ ರೀತಿ ಹಣವನ್ನು ಕೊಡೋದಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮಗೆ ಸ್ಯಾಲ್ರಿ ಬಂದು ಎಲ್ಲ ಕ್ರೆಡಿಟ್ ಆದಮೇಲೆ ಬೇಕಿದ್ದರೆ ನಿಮ್ಮ ಖುಷಿಗೋಸ್ಕರ 500-1000 ರೂಪಾಯಿ ಕೊಟ್ಬಿಟ್ಟು ಕೈ ತೊಳ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಎಸ್, ಇನ್ನಷ್ಟು ವಿಚಾರಗಳನ್ನ ನೋಡೋದಾದರೆ, ಸಂಚಾರಿ ನಿಯಮಗಳನ್ನು ಇತ್ತೀಚೆಗೆ ತುಂಬ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅದು ಯಾವ ಮಟ್ಟದಲ್ಲಿ ಅಂದರೆ, ಬೆಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಗೆ ಕಳೆದ ವರ್ಷ ಕೂಡ ಒಂದು ಭಾರೀ ದಂಡದ ಮೊತ್ತ ಬಿದ್ದಿತ್ತು. ಈ ವರ್ಷ ಬಹುಶಃ ಅವ್ರಿಗೇನು ಅದು ಹಾಬಿನೋ ಅಥವಾ ಏನೋ ಅದು ಏನಂತ ಹೇಳಬೇಕು ಗೊತ್ತಿಲ್ಲ. ಕಳೆದ ಬಾರಿ ಏನು ದಂಡ ಕಟ್ಟಿದ್ರು ಅದರ 2ರಷ್ಟು ದಂಡ ಈ ಬಾರಿ ಕಟ್ಟಿದಾರಂತೆ. ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕಳೆದ ಬಾರಿ 1,000ನ 2,000 ಕಟ್ಟಿರ್ಬೋದು, ಈ ಸರಿ ಒಂದು 5,000 ಕಟ್ಟಿರ್ಬೋದು ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ತಪ್ಪು. ಆತನ ಬೈಕ್ ರೇಟ್ ಏನಿದೆ ಆ ಬೈಕ್ ರೇಟ್ನ ಡಬಲ್ ಈತ ಕಟ್ಟಿದ್ದಾನೆ. ಕಳೆದ ಬಾರಿ 80,000 ಏನೋ ಕಟ್ಟಿದ್ದಂತೆ ದಂಡ, ಈ ಸಾರಿ 1,62,000 ಏನೋ ದಂಡ ಕಟ್ಟಿದ್ದಾನಂತೆ. ಆ ಬೈಕ್ ಬೆಲೆ ಇರತಕ್ಕಂಥದ್ದು ಕೇವಲ 80,000, ಆದರೆ ಈತ ಕಟ್ತಾ ಇರ್ತಕ್ಕಂಥ ದಂಡನೇ 1,61,000 ಅಂತೆ. ಸೊ ಬಹುಶಃ ಎಂತೆಂಥ ಜನ ಇರ್ತಾರೆ ಅಂತ ಆಶ್ಚರ್ಯ ಆಗುತ್ತೆ. ಕಳೆದ ಬಾರಿ 80,000 ದಂಡ ಕಟ್ಟಿದ ಮೇಲೂ ಈತ ಬುದ್ಧಿ ಬಂದಿಲ್ಲ. ಸೊ ರೆಗ್ಯುಲರ್ ಆಗಿ ರೆಗ್ಯುಲರ್ ಎವ್ರಿ ಡೇ ಈತನಿಗೆ ಆ ಒಂದು ಟ್ರಾಫಿಕ್ ಸಿಗ್ನಲ್ಗಳನ್ನ ಬ್ರೇಕ್ ಮಾಡೋದ್ರಲ್ಲಿ ಅದು ಏನು ಖುಷಿನೋ ಗೊತ್ತಿಲ್ಲ. ಕಳೆದ ವರ್ಷಕ್ಕಿಂತ ಈ ವರ್ಷ ತನ್ನ ರೆಕಾರ್ಡನ್ನು ತಾನೇ ಮುರಿದು ಡಬಲ್ ದಂಡವನ್ನು ಕಟ್ಟಿದ್ದಾನಂತೆ. ಸೊ ದಯವಿಟ್ಟು ಹುಷಾರಾಗಿರಿ. ಅನಾವಶ್ಯಕವಾಗಿ ಸಿಗ್ನಲ್ಗಳನ್ನ ಜಂಪ್ ಮಾಡಬೇಡಿ. ಟ್ರಾಫಿಕಲ್ಲಿ ಮೊಬೈಲ್ಗಳಲ್ಲಿ ಮಾತಾಡ್ತಾ ಹೋಗಬೇಡಿ. ಹೆಲ್ಮೆಟ್ ಇಲ್ಲದೆ ಟ್ರಾವೆಲ್ ಮಾಡಬೇಡಿ. ಏಕೆಂದರೆ ಇದರಿಂದ ನಿಮ್ಮ ಜೀವಕ್ಕೂ ಹಾನಿ ಆಗ್ಬೋದು, ಬೇರೆಯವ್ರ ಜೀವನಕ್ಕೂ ಹಾನಿ ಆಗ್ಬೋದು. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ನಾನು ಕೇಳ್ಕೊಳ್ತಾ, ಇನ್ನೊಂದು ಖುಷಿ ವಿಚಾರ, ನಮ್ಮ ಲೆಜೆಂಡ್ ಸ್ಟೋರಿ ರಾಮಾಯಣ ಸಂಸತ್ನಲ್ಲಿ ಪ್ರದರ್ಶನ ಆಗ್ತಾ ಇದೆ. ನಮ್ಮೆಲ್ಲರೂ ಕೂಡ ಅತ್ಯಂತ ಹೆಮ್ಮೆಯ ವಿಚಾರ, ಪ್ರತಿಯೊಬ್ಬ ಹಿಂದೂಗಳಿಗೂ ಕೂಡ ಅತ್ಯಂತ ಹೆಮ್ಮೆಯ ವಿಚಾರ. ರಾಮಾಯಣ ದರ್ಶನಂ ಈಗ ಸಂಸತ್ನಲ್ಲಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಸೊ ಚಲನಚಿತ್ರ ವಿತರಣಾ ಕಂಪನಿ ಗ್ರೀಕ್ ಪಿಕ್ಚರ್ಸ್ 1993ರ ಜಪಾನೀಸ್ ಭಾರತೀಯ ಅನಿಮೇಟೆಡ್ ಚಿತ್ರ ರಾಮಾಯಣ ದಿ ಲೆಜೆಂಡ್ ಆಫ್ ಪ್ರಿನ್ಸ್ ರಾಮದ ವಿಶೇಷ ಪ್ರದರ್ಶನ ಫೆಬ್ರವರಿ 15ರಲ್ಲಿ ಸಂಸತ್ನಲ್ಲಿ ಆಯೋಜಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ತುಂಬ ಒಳ್ಳೆಯದು. ನನ್ನ ಪ್ರಕಾರ ಇದು ಕೇವಲ ಸಂಸತ್ನಲ್ಲಿ ಆದರೆ ಅಷ್ಟೇ ಸಾಲದು, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಪ್ರಸಾರ ಆಗೋ ಹಾಗಾಗಬೇಕು ಒಂದು ಶೋ. ಆಗ ನಮ್ಮ ಸನಾತನ ಸಂಸ್ಕೃತಿಗೆ ಇರ್ತಕ್ಕಂಥ ಏನೋ ಒಂದು ಶಕ್ತಿ ಏನಿದೆ ಅದು ನಮ್ಮೆಲ್ಲ ಯುವ ಮಿತ್ರರಿಗೆ ಪ್ರಸಾರ ಗೊತ್ತಾಗತ್ತೆ, ಅದರ ಒಂದು ಶಕ್ತಿ ಗೊತ್ತಾಗತ್ತೆ. ರಾಮ ಏನು, ರಾಮನ ಆದರ್ಶಗಳೇನು, ಆತ ತಂದೆಯ ಪಿತೃಪಾಕ್ಯ ಪರಿಪಾಲನೆ ಹೇಗೆ ಮಾಡ್ದ, ಅದ್ರ ಜೊತೆಗೆ ಅಣ್ಣ ತಮ್ಮಂದಿರು ಹೇಗಿರಬೇಕು ಅನ್ನೋದಕ್ಕೂ ಕೂಡ ಅಲ್ಲಿ ಒಂದಷ್ಟು ಮೆಸೇಜ್ ಇದೆ. ಅದೇ ರೀತಿ ಅಣ್ಣ ಇಲ್ಲ ಅಂದರೆ ಮಾತ್ರಕ್ಕೆ ಅಣ್ಣನ ಜೊತೆಗೆ ಕಾಡಿಗೆ ಹೋಗ್ತಕ್ಕಂಥ ಲಕ್ಷ್ಮಣ ಅವನಿಂದ ಕಲಿತಕ್ಕಂಥದ್ದು ಸಾಕಷ್ಟು ಇದೆ. ಸೊ ಗಂಡ ಅಣ್ಣನ ಜೊತೆ ಹೋಗ್ಬಿಟ್ಟ ಅಂದ ಮಾತ್ರಕ್ಕೆ ಗಂಡನ ನಿದ್ದೆಯನ್ನು ಮಾಡಿರ್ತಕ್ಕಂಥ ಹೆಂಡತಿಯ ಒಂದು ಪಾತ್ರ ಏನಿದೆ, ಲಕ್ಷ್ಮಣನ ಹೆಂಡತಿಯ ಪಾತ್ರ, ಆ ಪಾತ್ರ, ಹೀಗೆ ಹೇಳ್ತಾ ಹೋದರೆ ಪ್ರತಿಯೊಂದು ಪಾತ್ರಗಳಲ್ಲೂ ಕೂಡ ಒಂದೊಂದು ಶಕ್ತಿ ತುಂಬಿದೆ, ಅಲ್ಲಿ ಒಂದೊಂದು ಬ್ರಹ್ಮಾಂಡವೇ ತುಂಬಿದೆ ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. ಆ ಎಲ್ಲ ಮೆಸೇಜು ನಮ್ಮ ಯುವ ಜನರಲ್ಲಿ ಮನಸ್ಸಿಗೆ ಮುಟ್ಟಿದ್ದೇ ಆಗಿದರೆ ಬಹುಶಃ ಯಾರೂ ಕೂಡ ತಪ್ಪು ದಾರಿನ ತುಳಿಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಅಗಾಧವಾಗಿರ್ತಕ್ಕಂಥ ಶಕ್ತಿ ನಮ್ಮ ರಾಮಾಯಣದಲ್ಲಿದೆ. ಸೊ ಆ ರಾಮಾಯಣದ ಪ್ರದರ್ಶನ ಕೇವಲ ಸಂಸತ್ನಲ್ಲಾದರೆ ಸಾಲದು, ಎಲ್ಲ ಒಂದು ಕಚೇರಿಗಳಲ್ಲಿ ಆಗಬೇಕು, ಎಲ್ಲ ಒಂದು ಶಾಲಾ ಕಾಲೇಜುಗಳಲ್ಲಿ ಆಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಅದೇ ರೀತಿ ಕೆನಡಾ, ಮೆಕ್ಸಿಕೋ, ಚೀನಾ ಮೇಲೆ ಸುಂಕ ವಿಧಿಸಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಸರ್ಕಾರದ ಹಣದುಬ್ಬರದ ವ್ಯಾಪಾರ ಸಂಘರ್ಷ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಅದೇ ರೀತಿ ಆಘಾತಕಾರಿ ಒಂದು ವಿಚಾರ ಬಯಲಿಗೆ ಬರ್ತಾ ಇದೆ. ಏನು ಅಂದರೆ, ಕೊಪ್ಪಳ ಜಿಲ್ಲೆಯಲ್ಲಿ ಸಾವಿರಾರು ಶಾಲಾ ವಿದ್ಯಾರ್ಥಿಗಳಿಗೆ ಕನ್ನಡವೇ ಓದಲಿಕ್ಕೆ ಬರೀಲಿಕ್ಕೆ ಬರ್ತಾ ಇಲ್ವಂತೆ. ಸೊ ತುಂಬ ಆಘಾತಕಾರಿ ವಿಚಾರ. ಸೊ ಶಿಕ್ಷಣಾಧಿಕಾರಿಗಳು ದಯವಿಟ್ಟು ಒಂಚೂರು ಮುತುವರ್ಜಿ ವಹಿಸಿ. ಇಂಗ್ಲೀಷ್ ಬರಲ್ಲ ಅಂದರೆ ತೊಂದರೆ ಇಲ್ಲ, ಮ್ಯಾಥ್ಸ್ ಬರಲ್ಲ ಅಂದರೆ ತೊಂದರೆ ಇಲ್ಲ, ಹಿಂದಿ ಬರಲ್ಲ ಅಂದರೆ ತೊಂದರೆ ಇಲ್ಲ, ಹಾಳಾಗೋಗಲಿ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಬಿಡ್ಬೋದು. ಆದರೆ ಕನ್ನಡನೇ ಬರಲ್ಲ ಅಂದರೆ ಏನ್ರಿ ನಮ್ಮ ಮರ್ಯಾದೆ? ಸೊ ದಯವಿಟ್ಟು ಆ ಮಕ್ಕಳಿಗೆ ಕನ್ನಡ ಕಲಿಸ್ಕೊಡಿ. ಏಕೆಂದರೆ ಕನ್ನಡ ನಮ್ಮ ಆಡು ಭಾಷೆ, ನಮ್ಮ ಜೀವ ಕನ್ನಡ, ನಮ್ಮ ನುಡಿ, ನಮ್ಮ ನಡೆ ಎಲ್ಲವೂ ಕನ್ನಡದಲ್ಲೇ ಇದೆ. ಅಂಥ ಕನ್ನಡನೇ ಓದೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ ಅಂದರೆ ಅವ್ರು ಮುಂದೆ ಹೋಗಿ ಎಲ್ಲಿ ಏನು ಜೀವನ ಮಾಡ್ತಾರೆ ಹೇಳಿ? ಸೊ ದಯವಿಟ್ಟು ಕನ್ನಡ ಕಲಿಸಿಪ್ಪ. ಎಲ್ಲ ಶಿಕ್ಷಣಾಧಿಕಾರಿಗಳಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಕನ್ನಡವನ್ನು ಕಳಿಸಿ, ಕನ್ನಡವನ್ನು ಉಳಿಸಿ ಬೆಳೆಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಕೊನೆಯದಾಗಿರ್ತಕ್ಕಂಥ ಒಂದು ವಿಚಾರವನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ಬಿಡ್ತೀನಿ.
ಸೊ ಈ ತುಂಬ ಜನರಿಗೆ ಏನಾಗುತ್ತೆ ಅಂದರೆ ಈ ಒಂದು ಪ್ರಯಾಗ್ರಾಜಕ್ಕೆ ಕುಂಭಮೇಳಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಅಥವಾ ಆಗೋದಿಲ್ಲ. ಸೊ ಅವರು ಏನು ಮಾಡ್ಬೋದು ಅಂದರೆ ಅವ್ರಿಗೋಸ್ಕರ ವಿಶೇಷವಾಗಿರ್ತಕ್ಕಂಥ ಒಂದು ಶ್ಲೋಕವನ್ನು ಗುರುಗಳು ಕಲಿಸಿದ್ದಾರೆ. ಈ ಒಂದು ಶ್ಲೋಕವನ್ನು ನೀವು ಆ ಶಾಹಿ ಸ್ನಾನದ ದಿವಸ ನಿಮ್ಮ ಮನೆಯಲ್ಲಿನೇ ಒಂದು ಚಂಬು ಏನು ತಾಮ್ರದ ಪಾತ್ರೆ ಇರ್ಬೋದು ಅಥವಾ ಸ್ಟೀಲಿನ ಪಾತ್ರೆಯಲ್ಲಿ ನೀರಲ್ಲಿ ಅರಿಶಿಣ ಕುಂಕುಮ ಹಾಕ್ಕೊಂಡು ಒಂದು ಬೇವಿನ ಎಲೆ ಅಥವಾ ಅದಕ್ಕೊಂದು ಸ್ವಲ್ಪ ಗೋಮೂತ್ರ ಹಾಕಿ ನೀವು ಈ ಶ್ಲೋಕವನ್ನು ಹೇಳ್ಕೊಳ್ತಾ ಸ್ನಾನ ಮಾಡಿಬಿಟ್ರೆ ಸಾಕು. ನಿಮಗೆ ಆ ಒಂದು ಮಹಾಕುಂಭಯಾಗದ ಪೂರ ಒಂದು ಪುಣ್ಯ ಸಿಗುತ್ತೆ ಅಂತ ಹೇಳಲಾಗಿದೆ. ಆ ಒಂದು ಶ್ಲೋಕವನ್ನು ಗುರುಗಳು ಕಳಿಸಿದ್ದಾರೆ, ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಅದೇ ರೀತಿ ಕಾರ್ಯಕ್ರಮ ಸಾಯಂಕಾಲ ಪ್ರಸಾರವಾದಾಗ ಕೂಡ ಈ ಶ್ಲೋಕ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ನಿಧಾನವಾಗಿ ಹೇಳ್ತಾ ಇದ್ದೀನಿ. ತ್ರಿವೇಣಿ ಮಾಧವಂ ಸೋಮಂ ಭರದ್ವಾಜಂ ಚ ವಾಸುಕಿಂ ವಂದೇ ಅಕ್ಷಯವಟಂ ಶೇಷಂ ಪ್ರಯಾಗಂ ತೀರ್ಥನಾಯಕಂ. ಈ ಶ್ಲೋಕವನ್ನು 3 ಬಾರಿ ಹೇಳಿ ಆ ಗಂಗೆಯನ್ನು ನೀವು ನಿಮ್ಮ ತಲೆಯ ಮೇಲೆ ಹಾಕ್ಕೊಂಡ್ರೆ ಸಾಕು. ಈಶಾನ್ಯ ದಿಕ್ಕಿನಲ್ಲಿ ಮುಖ ಮಾಡಿ ಸ್ನಾನ ಮಾಡಬೇಕಂತೆ. ಸೊ ಹೀಗೆ ಮಾಡಿದ್ದೆ ಆದರೆ ನಿಮಗೆ ಆ ಒಂದು ಮಹಾ ಕುಂಭಯಾಗಕ್ಕೆ ನೀವು ಹೋಗಿ ಬಂದಂತಹ ಪುಣ್ಯ ನಿಮಗೆ ಸಿಗುತ್ತೆ ಅಂತ ಹೇಳಲಾಗಿದೆ. ಸೊ ಯಾರ್ಯಾರು ಮಹಾಕುಂಭಕ್ಕೆ ಹೋಗಲಿಕ್ಕೆ ಸಾಧ್ಯವಾಗಲ್ಲ ಚಿಂತೆ ಮಾಡಬೇಡಿ. ಈ ಶ್ಲೋಕವನ್ನು ಹೇಳಿ 3 ಬಾರಿ ತಲೆ ಮೇಲೆ ನೀರನ್ನು ಹಾಕ್ಕೊಂಬಿಡಿ. ಆ ಮಹಾಕುಂಭಯಾಗದ ಪುಣ್ಯ ಫಲಪ್ರದ ನಿಮಗೆಲ್ರಿಗೂ ಸಿಗಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಎಲ್ಲರೂ ಕೂಡ ತರಳುಬಾಳೆ ಹುಣ್ಣಿಮೆ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ. ಹೋಗಿ ಬನ್ನಿ. ಯಾರೆಲ್ಲ ಹೋಗಲಿಕ್ಕೆ ಸಾಧ್ಯವಾಗಲ್ಲ, V1 ವಾಹಿನಿ ವತಿಯಲ್ಲಿ ಪ್ರಸಾರ ಆಗ್ತಕ್ಕಂಥ 7 ಗಂಟೆಯ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೋಡಿ ಕಣ್ತುಂಬಿಕೊಳ್ಳಿ ಅಂತ ಮತ್ತೊಮ್ಮೆ ಎಲ್ರಿಗೂ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣ ವಿರಾಮ ಹಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಇದುವರೆಗೂ ಯಾರು ಎಕ್ಕೆ ಗಿಡವನ್ನು ಇಟ್ಕೊಂಡು ಸ್ನಾನವನ್ನು ಮಾಡಿಲ್ಲ, ಈಗಲೂ ಕೂಡ ಸೂರ್ಯ ಮುಳುಗೋದ್ರೊಳಗೆ ಸ್ನಾನವನ್ನು ಮುಗಿಸಿ ಆ ಸೂರ್ಯದೇವನ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಎಲ್ಲರೂ ಕೂಡ ಮತ್ತೊಮ್ಮೆ ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.